ॐ नमो भगवते वासुदेवाय। ॐ सुरभ्यै नमः। ॐ सुरभ्यै नमः। ॐ सुरभ्यै नमः। मूकं करोति वाचालं पङ्गुं लङ्घायते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवम्। ನಮಸ್ತೆ ಗೌರಸಿಂಹಾಯ ಸದಾನಂದ ವರ್ಣಾಶ್ರಮ ಪ್ರಚಾರ. ಹರೇ ಕೃಷ್ಣ, ಧನ್ಯವಾದಗಳು ಇವತ್ತು ಎಲ್ಲರೂ ಸೇರಿದ್ದಕ್ಕೆ. ಇವತ್ತು 6ನೇ ಅಧ್ಯಾಯದ 31ನೇ ಶ್ಲೋಕದಿಂದ ನಾವು ಓದಿ ಅರ್ಥ ಮಾಡಲಿಕ್ಕೆ ಎಲ್ಲರೂ ಪ್ರಯತ್ನ ಪಡೋಣ. ಶ್ಲೋಕ ಹೀಗಿದೆ. ಶ್ಲೋಕ 31. ಸರ್ವಭೂತ ಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ. ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ. ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ. ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ. ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ. ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ. ಪದಾರ್ಥ: ಸರ್ವಭೂತ ಸ್ಥಿತಂ. ಸರ್ವಭೂತ ಸ್ಥಿತಂ, ಪ್ರತಿಯೊಬ್ಬನ ಹೃದಯದಲ್ಲಿ ನೆಲೆಸಿರುವ. ಪ್ರತಿಯೊಬ್ಬನ ಹೃದಯದಲ್ಲಿ ನೆಲೆಸಿರುವ. ಭೂತ ಅಂದ್ರೆ ಏನು? ಭೂತ ಅಂದ್ರೆ ಏನು? ಜೀವಾತ್ಮ ಪ್ರಭುಜಿ. ಜೀವಿ. ಜೀವಿ. ಓಕೆ. ಇಂಗ್ಲಿಷ್ ಅಲ್ಲಿ ಇದರ ಟ್ರಾನ್ಸ್ಲೇಷನ್ ಹೇಗಿದೆ? ಯಾರ ಹತ್ರ ಅದ್ರ ಬುಕ್ ಇದೆಯಾ? ಸರ್, ಸಿಚುವೇಟೆಡ್ ಇನ್ ಎವ್ರಿ ಒನ್ಸ್ ಹಾರ್ಟ್ ಅಂತ ಇದೆ. ಸಿಚುವೇಟೆಡ್ ಇನ್ ಎವ್ರಿ ಒನ್ಸ್ ಹಾರ್ಟ್. ಓಕೆ, ಥ್ಯಾಂಕ್ ಯು ಮಾತಾಜಿ. ಭೂತ ಅಂತ ಹೇಳಿದ್ರೆ ಇಲ್ಲಿ ಏನ್ ತಗೊಳ್ತಾರೆ ಹಾಗಿದ್ರೆ? ಹಾರ್ಟ್ ಅಂತ ತಗೊಂತಾರೆ. ಹಾರ್ಟ್ ಅಂತ ತಗೊಳ್ತಿದ್ದಾರೆ ಅಲ್ಲ. ಸರ್ವಭೂತ ಸ್ಥಿತಂ. ಈಗ ಆತ್ಮ ಅಂತ ತಗೊಂಡ್ರೆ ಹೇಗಾಗ್ತದೆ? ಆತ್ಮನ ಒಳಗೆ ಪರಮಾತ್ಮ ಇದ್ದಾನೆ ಅಂತ ಆಗತ್ತಾ? ಹೌದು ಪ್ರಭುಜಿ, ಅದು ತಪ್ಪಾಗ್ತದೆ ಅಲ್ವಾ? ಹ್ಮ್. ಇಲ್ಲಿ ಭೂತ ಅಂತ ಹೇಳಿದ್ರೆ ಹೃದಯ ಅಂತ ತಗೊಳ್ತಿದ್ದಾರೆ ಆಚಾರ್ಯರು. ಓಕೆ, ಮುಂದೆ ಹೋಗೋಣ. ಸರ್ವಭೂತ ಸ್ಥಿತಂ, ಪ್ರತಿಯೊಬ್ಬನ ಹೃದಯದಲ್ಲಿ ನೆಲೆಸಿರುವ. ಈ ತರ ನಾವು ಓದಿದ್ರೆ ಐ ಥಿಂಕ್ ನಮಗೆ ಚೆನ್ನಾಗಿ ಭಗವಂತನ ಬಗ್ಗೆ ಚೆನ್ನಾಗಿ ಅರಿವು ಮೂಡಿಸ್ತದೆ ಅಂತ ನನ್ನ ಒಂದು ಊಹೆ. ಭಕ್ತಿಯಲ್ಲಿ ಊಹೆಗೆ ಅನುಮತಿ ಇಲ್ಲ, ಆದ್ರೂ ನಾನೊಬ್ಬ ಭಕ್ತ ಆಗ್ಲಿಕ್ಕೆ ಪ್ರಯತ್ನ ಪಡುವನು. ಊಹೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸರ್ವಭೂತ ಸ್ಥಿತಂ. ಸ್ಥಿತಂ ಅಂದ್ರೆ ನೆಲೆಸಿರುವಂಥದ್ದು. ಸರ್ವ ಅಂದ್ರೆ ಎಲ್ಲವರು, ಎಲ್ಲ ಜೀವ ರಾಶಿಗಳ ಹೃದಯದಲ್ಲಿ ಭಗವಂತ ನೆಲೆಸಿದ್ದಾನೆ. ಹೃದಯದಲ್ಲಿ ನೆಲೆಸಿರುವ. ಯಹ, ಯಾರು, ಮಾಂ, ನನ್ನನ್ನು. ತಪ್ಪಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಭಗವಂತ ಪ್ರತಿಯೊಂದು ಕಡೆ ಇದ್ದಾನೆ. ಆತ್ಮದಲ್ಲಿ ಬರಬಾರದು ಅಂತ ಏನಿಲ್ಲ ಅಲ್ವಾ? ಅಂದ್ರೆ ಅಣೋರಣೀಯಾನ್ ಮಹತೋ ಮಹಿಯಾನ್. ಪ್ರತಿಯೊಂದು ಅಣುಗಳಲ್ಲೂ ಭಗವಂತ ಇದ್ದಾನೆ ಅಂತ ಹೇಳಿದ್ರೆ ಎಲ್ಲಿ ಕೂಡ ಇರಬಹುದು ಭಗವಂತ. ಯಹ, ಯಾರು, ಮಾಂ, ನನ್ನನ್ನು, ಭಜತಿ. ಭಜತಿ. ಭಜತಿ ಅಂದ್ರೆ ಏನರ್ಥ? ಭಜ ಅಂತ ಹೇಳುವ ಪದದ ಅರ್ಥ ಏನು? ಯಾರಿಗಾದ್ರೂ ಗೊತ್ತಾ? ಶ್ರೀಲ ಪ್ರಭುಪಾದರು ಇದಕ್ಕೆ ಹೇಗೆ ಟ್ರಾನ್ಸ್ಲೇಷನ್ ಮಾಡ್ತಾರೆ ಜನರಲಿ? ಭಜ ಅಥವಾ ಭಕ್ತಿ. ಸ್ಮರಿಸುವುದು ಪ್ರಭುಜಿ. ಆಯ್ತು, ನಾನು ಹೇಳ್ತೀನಿ. ಭಕ್ತಿ ಅಂತ ಹೇಳುವ ರೂಟ್ ವರ್ಡ್ ಅಂದ್ರೆ ಭಕ್ತಿ ಅಂತ ಹೇಳುವ ಪದದ ಮೂಲ ಪದ ಭಜ ಅಂತ ಹೇಳುವ ಪದ. ಭಜ ಅಂತ ಹೇಳುವ ಪದದ ಅರ್ಥ ಏನು ಅಂತ ಹೇಳಿದ್ರೆ ಸೇವೆ. ನಾರದ ಮುನಿಗಳು ಹೇಳ್ತಾರೆ ಭಜ ಸೇವಾಯಾಮ್ ಅಂತ ಹೇಳಿ. ಭಜ ಸೇವಾಯಾಮ್ ನೆನಪಿಡ್ಲಿಕ್ಕೆ ಪ್ರಯತ್ನ ಪಡೋಣ. ಅದರಿಂದನೇ ಶ್ರೀಲ ಪ್ರಭುಪಾದರು ಭಕ್ತಿ ಸೇವೆ ಅಂತ ಹೇಳಿ, ಅಂದ್ರೆ ಡಿವೋಷನಲ್ ಸರ್ವಿಸ್, ಲವ್ವಿಂಗ್ ಡಿವೋಷನಲ್ ಸರ್ವಿಸ್ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರಲ್ಲ. ನಾರದ ಮುನಿಗಳು ನಾರದ ಯಾವ್ದು ಪಂಚರಾತ್ರ ಅಲ್ಲ, ಭಕ್ತಿ ಸೂತ್ರಗಳಲ್ಲಿ ಹೇಳಿದ್ದಾರೆ ಅಂತ ನನ್ನ ಒಂದು ನೆನಪು. ಭಜ ಸೇವಾಯಾಮ್. ಭಜ ಅಂತ ಹೇಳೋ ಪದ ಭಕ್ತಿಯ ರೂಟ್. ಭಜ ಪದದ ಅರ್ಥ ಸೇವೆ ಅಂತ. ಆದ ಕಾರಣ ಭಜತಿ ಅಂದ್ರೆ ಭಕ್ತಿ ಸೇವೆಯಲ್ಲಿ
ಸೇವಿಸುತ್ತಾನೋ ಅಂತ ಹೇಳಿದ್ರೆ ತಿಷ್ಠತಿ ಅಂತ ಅಂದ್ರೆ ಭಜ, ಆಮೇಲೆ ತಿ ಅಂದ್ರೆ ತಿಷ್ಠತಿ, ಅಲ್ಲಿ ಸ್ಥಿತನಾಗಿದ್ದಾನೆ. ಯಾವುದರಲ್ಲಿ? ಭಕ್ತಿ ಸೇವೆಯಲ್ಲಿ. ಭಜತಿ ಅಂದ್ರೆ ಭಜನೆಯಲ್ಲಿ ತಿಷ್ಠನಾಗಿರುವನು, ಅಂದ್ರೆ ಆ ಭಜನೆಯಲ್ಲಿ ಸಂಪೂರ್ಣವಾಗಿ ಮನಸ್ಸನ್ನ ಕೇಂದ್ರೀಕರಿಸಿದವನಿಗೆ ಭಕ್ತ ಅಂತ ಹೇಳ್ತಾರೆ, ಅಥವಾ ಭಜನೆ ಮಾಡುವ ಅಂತ ಹೇಳ್ತಾರೆ, ಭಗವಂತನ ಸೇವೆ ಮಾಡುವವನ ಅಂತ. ಆದ್ರೆ ರೂಟ್ ವರ್ಡ್ ಅಥವಾ ಮೂಲ ಪದ ಭಕ್ತಿ ಅಂತ ಹೇಳೋದ್ರದ್ದು ನೆನಪಿಡೋಣ ನಾವೆಲ್ಲ. ಸೇವೆ, ಭಗವಂತ ಹಾಗೂ ಭಕ್ತರ ಸೇವೆಯೇ ನಿಜವಾಗಿ ಭಕ್ತಿ. ಭಜ ಸೇವಾಯಾಮ್ ಏಕತ್ವದಲ್ಲಿ ಆಸ್ಥಿತ ನೆಲೆಸಿದವನಾಗಿ, ಸರ್ವಥ ಎಲ್ಲ ವಿಚಾರಗಳಲ್ಲೂ ವರ್ತಮಾನ ಇರುವವನಾಗಿ, ಅಪಿ ಆದರೂ ಸಹ ಆ ಯೋಗಿ ಆಧ್ಯಾತ್ಮಿಕವಾದಿಯು ಮಯಿ ನನ್ನಲ್ಲಿ ವರ್ತತೆ ಇರುತ್ತಾನೆ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನಾನು ಮತ್ತು ಪರಮಾತ್ಮನು ಒಂದೇ ಎಂದು ತಿಳಿದು ಸದಾ ಪರಮಾತ್ಮನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿರುವ ಯೋಗಿಯು ಎಲ್ಲಾ ಸನ್ನಿವೇಶಗಳಲ್ಲಿಯೂ ನನ್ನಲ್ಲಿಯೇ ಇರುತ್ತಾನೆ. ತುಂಬಾ ಇಂಪಾರ್ಟೆಂಟ್. ನಾನು ಅಂದ್ರೆ ಯಾರು ಇಲ್ಲಿ? ಭಗವಂತ ಕೃಷ್ಣ. ಭಗವಂತ. ಹೌದಾ? ಎರಡು ಒಂದೇನಾ? ಕೃಷ್ಣ ಭಗವಂತ ಪರಮಾತ್ಮನ ರೂಪದಲ್ಲಿ. ಹಾ, ಕೃಷ್ಣನಿಗೂ ಪರಮಾತ್ಮನಿಗೆ ಏನು ವ್ಯತ್ಯಾಸ? ಪರಮಾತ್ಮ ಆತ್ಮನಲ್ಲಿ ಸ್ಥಿತನಾಗಿರ್ತಾನೆ, ಕೃಷ್ಣ ದೇವೋತ್ತಮ ಪರಮಪುರುಷ. ಪರಮಾತ್ಮ ಆತ್ಮನಲ್ಲಿ ಸ್ಥಿತನಾಗಿರ್ತಾನ, ಅಂದ್ರೆ ಹೃದಯದಲ್ಲಿ ಸ್ಥಿತನಾಗಿರ್ತಾನೆ. ಕೃಷ್ಣ ದೇವೋತ್ತಮ ರೂಪದಲ್ಲಿ ಇರ್ತಾನೆ, ಬ್ರಹ್ಮನ ರೂಪದಲ್ಲಿ ನಿರಾಕಾರವಾಗಿರ್ತಾನೆ. ಪರಮಾತ್ಮ ಬರೀ ಹೃದಯದಲ್ಲಿ ನೆಲೆಸಿದ್ದಾನ, ಅಲ್ಲ ಎಲ್ಲೆಲ್ಲಿಯೂ ನೆಲೆಸಿದ್ದಾನ? ಪ್ರತಿ ಜೀವಿಯಲ್ಲೂ ಎಲ್ಲೆಲ್ಲೂ ನೆಲೆಸಿರ್ತಾನೆ. ಪ್ರತಿ ಜೀವಿಯಲ್ಲೂ. ಕಲ್ಲಿನಲ್ಲಿ ಇದ್ದಾನ? ಕಲ್ಲಿನಲ್ಲಿ ಪ್ರತಿ ಅಣುವಿನಲ್ಲೂ ಇರ್ತಾನೆ. ಕರೆಕ್ಟ್ ಆಯ್ತು. ಅಣುಗಳಲ್ಲೂ ಭಗವಂತ ಪರಮಾತ್ಮ ರೂಪಿಯಾಗಿದ್ದಾನೆ. ಸರಿ, ಮುಂದೆ ಹೋಗೋಣ. ಭಾವಾರ್ಥ. ಪರಮಾತ್ಮನ ಧ್ಯಾನದಲ್ಲಿ ಮಗ್ನನಾದ ಯೋಗಿಯು ಶಂಖ, ಚಕ್ರ, ಗಧೆ ಮತ್ತು ಪದ್ಮಗಳನ್ನು 4 ಕೈಗಳಲ್ಲಿ ಹಿಡಿದ ವಿಷ್ಣುವನ್ನು ಕೃಷ್ಣನ ಸ್ವ ಅಂಶ ಭಾಗವಾಗಿ ತನ್ನಲ್ಲಿ ಕಾಣುತ್ತಾನೆ. ತನ್ನ ಹೃದಯದಲ್ಲಿ ಯೋಗಿಯು ಕಾಣುತ್ತಾನೆ. ಯಾರನ್ನು? ಭಗವಂತ ಕೃಷ್ಣನ ಅಂಶವಾದ ಪರಮಾತ್ಮನನ್ನು ಕಾಣುತ್ತಾನೆ. ಅಂದ್ರೆ ಯೋಗ, ಅಷ್ಟಾಂಗ ಯೋಗದ ಉದ್ದೇಶ ಪರಮಾತ್ಮನ ದರ್ಶನ. ಹೇಗೆ ಪರಮಾತ್ಮ ಇದ್ದಾನೆ? ಪರಮಾತ್ಮ ಶಂಖ, ಚಕ್ರ, ಗದಾ, ಪದ್ಮದಿಂದ ಅಲಂಕೃತನಾಗಿ ನಿಂತಿರುತ್ತಾನೆ ಹೃದಯದಲ್ಲಿ. ವಿಷ್ಣು ಕೃಷ್ಣನಿಂದ ಭಿನ್ನವಲ್ಲ ಎಂದು ಯೋಗಿಗೆ ತಿಳಿದಿರಬೇಕು. ಪರಮಾತ್ಮನ ಸ್ವರೂಪದಲ್ಲಿ ಕೃಷ್ಣನು ಪ್ರತಿಯೊಬ್ಬರ ಹೃದಯದಲ್ಲಿಯೂ ನೆಲೆಸಿದ್ದಾನೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ಪ್ರತಿಯೊಬ್ಬನ ಹೃದಯದಲ್ಲಿ ಭಗವಂತ ಕೃಷ್ಣ ಪರಮಾತ್ಮ ರೂಪಿಯಾಗಿ ನೆಲೆಸಿದ್ದಾನೆ. ಅಲ್ಲದೆ ಜೀವಿಗಳ ಅಸಂಖ್ಯಾತ ಹೃದಯಗಳಲ್ಲಿ ಇರುವ ಅಸಂಖ್ಯಾತ ಪರಮಾತ್ಮರಲ್ಲಿ ವ್ಯತ್ಯಾಸವಿಲ್ಲ. ಜೀವಿಗಳ ಅಸಂಖ್ಯಾತ ಹೃದಯಗಳಲ್ಲಿ ಇರುವ ಅಸಂಖ್ಯಾತ ಪರಮಾತ್ಮರಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ಪ್ರತಿಯೊಂದು ಜೀವಿಯಲ್ಲಿ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ಸಪರೇಟ್ ಲಿವಿಂಗ್ ಎಂಟಿಟಿ, ಸಪರೇಟ್ ಇಂಡಿವಿಜುವಲ್ ಬೀಯಿಂಗ್ ನಮ್ಮೆಲ್ಲರಲ್ಲಿ ವ್ಯತ್ಯಾಸ. ಆದ ಕಾರಣ ಭಗವಂತ ನಮ್ಮಲ್ಲಿರುವಾಗ ಆ ಭಗವಂತ ನಮ್ಮಲ್ಲಿರುವ ಭಗವಂತನಿಗೂ ಇನ್ನೊಬ್ಬರ ವ್ಯಕ್ತಿಯ ಒಳಗಿರುವಂತಹ ಪರಮಾತ್ಮನಿಗೂ ಅಂದ್ರೆ ಸೇಮ್, ಎರಡು ಜೀವಿಗಳ ಹೃದಯದಲ್ಲಿರುವಂತಹ ಪರಮಾತ್ಮನಿಗೆ ಏನೂ ವ್ಯತ್ಯಾಸ ಇಲ್ಲ. ಅವನನ್ನು ಏನು ಕರೀತಾರೆ? ಕರೀತಾರೆ ಪರಮಾತ್ಮನನ್ನು? ಸೂಪರ್ ಸೋಲ್. ಕರೆಕ್ಟ್. ಏನ್ ಮಾಡ್ತಾ ಇದ್ದಾನೆ ಭಗವಂತ? ಇದರ ಒಳಗೆ ಕೂತು, ನಮ್ಮ ಹೃದಯದ ಒಳಗೆ ಕೂತು ಏನ್ ಮಾಡ್ತಾನೆ? ನಮ್ಮ ಎಲ್ಲಾ ಕೆಲಸಗಳನ್ನು ನೋಡ್ತಾನೆ. ನೋಡೋದಕ್ಕೆ ಏನ್ ಹೇಳ್ತಾರೆ? ದ್ರಷ್ಟಾರ. ನಮ್ಮನ್ನೆಲ್ಲ
ಎಲ್ಲ ಜೀವಿಗಳನ್ನ ನೋಡುವಂತಹ ಭಗವಂತ ಹೃದಯದಲ್ಲಿ ಇದ್ದಾನೆ, ಹೃದಯ ಕಮಲದಲ್ಲಿ ನೆಲೆಸಿದ್ದಾನೆ. ಸದಾ ಕೃಷ್ಣನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗಿರುವ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೂ ಪರಮಾತ್ಮನ ಧ್ಯಾನದಲ್ಲಿ ತೊಡಗಿರುವ ಪರಿಪೂರ್ಣ ಯೋಗಿಗೂ ವ್ಯತ್ಯಾಸವಿಲ್ಲ. ಇದರ ಅರ್ಥ ಏನು? ಸದಾ ಕೃಷ್ಣನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗಿರುವ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೂ ಪರಮಾತ್ಮನ ಧ್ಯಾನದಲ್ಲಿ ತೊಡಗಿರುವ ಪರಿಪೂರ್ಣ ಯೋಗಿಗೂ ವ್ಯತ್ಯಾಸವಿಲ್ಲ ಅಂದ್ರೆ ಏನು ಅರ್ಥ? ಏನರ್ಥ? ಇದರ ಅರ್ಥ ಇಬ್ಬರ ಉದ್ದೇಶ ಒಂದೇ ಆಗಿರ್ತದೆ. ಇಬ್ಬರ ಯಾರದ್ದು? ಕೃಷ್ಣ ಪ್ರಜ್ಞೆ ತೊಡಗಿಸಿರುವಂತಹ ವ್ಯಕ್ತಿ, ಆಮೇಲೆ ಅಷ್ಟಾಂಗ ಯೋಗ ಮಾಡ್ತಾ ಪರಮಾತ್ಮನ ಧ್ಯಾನ ಮಾಡುತ್ತಿರುವಂತಹ ವ್ಯಕ್ತಿಯ ಉದ್ದೇಶ ಎರಡು ಭಗವಂತನನ್ನ ಕಾಣುವಂಥದ್ದಾಗಿದೆ. ಆದರೆ ಎರಡರಲ್ಲೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಪ್ರೊಸೆಸ್ ಅಲ್ಲಿ ತುಂಬಾ ವ್ಯತ್ಯಾಸ ಇದೆ, ಆಮೇಲೆ ಭಾವದಲ್ಲಿ ತುಂಬಾ ವ್ಯತ್ಯಾಸ ಇದೆ. ಭಾವ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಕೃಷ್ಣನು ಭಾವಗ್ರಾಹಿ. ಕೃಷ್ಣ ಪ್ರಜ್ಞೆ ಇರುವ ಯೋಗಿಯು ಐಹಿಕ ಅಸ್ತಿತ್ವದಲ್ಲಿ ಇರುವಾಗ ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿರಬಹುದು, ಆದರೂ ಅವನು ಸದಾ ಕೃಷ್ಣನಲ್ಲಿ ನೆಲೆಸಿರುತ್ತಾನೆ. ಯಾಕಂದ್ರೆ ಪ್ರತಿಯೊಂದು ಕಡೆ ಕೃಷ್ಣನ ಬಗ್ಗೆ ಚಿಂತನೆ ಮಾಡುವಂತಹ ವ್ಯಕ್ತಿ ಭಕ್ತ. ಅವನು ಯಾವುದೇ ಚಟುವಟಿಕೆ ಮಾಡಿರ್ಲಿ, ಆ ಚಟುವಟಿಕೆ ಏನೇ ಇರ್ಲಿ, ಆದ್ರೆ ಕೃಷ್ಣನ ಜೊತೆ ಸಂಬಂಧವನ್ನ ಕಂಟಿನ್ಯೂಸ್ ಯಾವತ್ತು ಬೆಳೆಸುವಂತಹ ಚಟುವಟಿಕೆಗಳನ್ನ ಮಾಡ್ತಾನೆ, ಇಲ್ಲ ಅಂದ್ರೆ ಯೋಚನೆ ಮಾಡ್ತಾನೆ ಭಗವಂತನ ಬಗ್ಗೆ. ಶ್ರೀ ರೂಪ ಗೋಸ್ವಾಮಿಯವರ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ 1.2.187 ಇದನ್ನು ದೃಢಪಡಿಸಿದೆ. ನಿಖಿಲಾಸು ಅಪಿ ಅವಸ್ಥಾಸು ಜೀವನ್ಮುಕ್ತ ಸ ಉಚ್ಯತೆ ಇಹಾಯಸ್ಯ ಹರೇರ್ದಾಸ್ಯೆ ಕರ್ಮಣ ಮನಸಾ ಗಿರಾ ನಿಖಿಲಾಸು ಅಪಿ ಅವಸ್ಥಾಸು ಜೀವನ್ಮುಕ್ತ ಸ ಉಚ್ಯತೆ. ನಿಖಿಲಾಪಿ ಅವಸ್ಥಾಸು, ನಿಖಿಲಾಸ್ಪಿ ಅಸ್ ಏನು ನಿಖಿಲಾಸ್ವಪಿ, ನಿಖಿಲಾಸು ಅಪಿ ಅವಸ್ಥಾಸು. ಅವಸ್ಥೆ ಅಂತ ಹೇಳಿದ್ರೆ ಪ್ರತಿಯೊಂದು ಜೀವಿ ರಾಶಿ ಇರುವಂತಹ ಒಂದು ಸಿಚುವೇಶನ್. ನಾವೆಲ್ಲ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಾವು ಇಲ್ಲಿದ್ದೀವಿ. ಆಮೇಲೆ ನಮಗೆ ಬೇರೆ ಬೇರೆ ಕಾರ್ಯ ಚಟುವಟಿಕೆಗಳಿದೆ. ಅಂತ ಎಲ್ಲ ಕಾರ್ಯ ಚಟುವಟಿಕೆಗಳಲ್ಲಿ ನಾವು ಭಗವಂತನನ್ನೇ ಕಾಣ್ತೇವೆ ಅಂತ ಹೇಳಿದ್ರೆ ಅಂಥವನು ಜೀವನ್ ಮುಕ್ತನಾಗ್ತಾನೆ. ಅಂದ್ರೆ ಇಲ್ಲಿ ಇರುವಾಗಲೇ ಭಗವಂತನ ಸೇವೆ ಮಾಡುವನು, ಭಗವಂತನ ಬಗ್ಗೆ ಚಿಂತನೆ ಮಾಡುವನನ್ನ ಜೀವನ್ ಮುಕ್ತ ಅಂತ ಹೇಳ್ತಾರೆ. ಜೀವನ ಮಾಡ್ತಾ ಇರುವಾಗಲೇ ಮುಕ್ತಿ ಪಡೆದಿರುವಂಥವನು. ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವ ಭಗವಂತನ ಭಕ್ತನು ಸಹಜವಾಗಿಯೇ ಮುಕ್ತನಾಗಿರುತ್ತಾನೆ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ನಮ್ಮ ಎಲ್ಲ ಕರ್ಮ ಮನಸ್ಸು ಎಲ್ಲ ಕೂಡ ಕರ್ಮಣ ಮನಸ ಗಿರ, ಪ್ರತಿಯೊಂದು ಕ್ಷಣ ಕೂಡ ನಾವು ಭಗವಂತನ ಬಗ್ಗೆ ಚಿಂತನೆ, ಭಗವಂತನ ಸೇವೆಯ ಬಗ್ಗೆ ಚಿಂತನೆ ಮಾಡಿದರೆ ಏನಾಗ್ತದೆ ಅಂತ ಹೇಳಿದ್ರೆ ಖಂಡಿತವಾಗಿ ನಮಗೆ ಈ ಒಂದು ಕೃಷ್ಣ ಭಕ್ತಿಯಲ್ಲಿ ತೇರ್ಗಡೆ, ಅದರಲ್ಲೇನು ಸಂಶಯ ಇಲ್ಲ, ತೇರ್ಗಡೆಯಾಗಿ ಭಗವಂತನ ನಿತ್ಯ ಲೀಲೆಯಲ್ಲಿ ನಮಗೆ ಪಾಲ್ಗೊಳ್ಳುವಂತಹ ಅವಕಾಶ ಭಕ್ತರ ಸಂಘದಲ್ಲಿ ಖಂಡಿತವಾಗಿ ದೊರಕುತ್ತದೆ. ಆದರೆ ಈ ಒಂದು ಡೆಫಿನಿಷನ್ ಅನ್ನ ನಾವು ಸಾದರಪಡಿಸಲೇಬೇಕು. ಅದಕ್ಕೆ ನಮ್ಮ ಸಂಪೂರ್ಣವಾದಂತಹ ಪ್ರಯತ್ನ ಅಗತ್ಯ. ಸಿಗ್ತದೋ ಇಲ್ವೋ, ಈಗ ಉದಾಹರಣೆಗೆ ನಮ್ಮ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಭಗವಂತ ಅದಕ್ಕೆ ರಿಸಲ್ಟ್ ಕೊಡ್ಡೇ ಕೊಡ್ತಾರೆ ಭಗವಂತ. ಯಾಕಂದ್ರೆ ಭಗವಂತ ಅಂತ ಹೇಳೋರು ನಮ್ಮ ನಿಜವಾದ ತಂದೆ ಏನು ಬೇಡ ಅಂತಾರ? ಖಂಡಿತವಾಗಿ ಅವ್ರು ನಮ್ಮ ಎಲ್ಲವೂ ಅವರೇ, ನಮ್ಮ ಸರ್ವಸ್ವೂ ಭಗವಂತನೇ. ಭಗವಂತ ಖಂಡಿತವಾಗಿ ಟಿಕ್ ಮಾರ್ಕ್ ಹಾಕಿ ನಮಗೆ ಖಂಡಿತವಾಗಿ ಸಹಾಯ ಮಾಡ್ತಾರೆ. ನಾರದ ಪಂಚರಾತ್ರದಲ್ಲಿ ಇದನ್ನು ಹೀಗೆ ದೃಢಪಡಿಸಿದೆ. ದಿಕ್ಕಾಲಾದ್ಯನವಚ್ಛಿನ್ನೆ ಕೃಷ್ಣೇ ಚೇತೋ ವಿಧಾಯ ಚ ತನ್ಮಯೋ ಭವತಿ ಕ್ಷಿಪ್ರಂ ಜೀವೋ ಬ್ರಹ್ಮಣಿ ಯೋಜಯೇತ್. ದಿಕ್ಕಾಲಾದ್ಯನವಚ್ಛಿನ್ನೆ ಕೃಷ್ಣೇ ಚೇತೋ ವಿಧಾಯ ಚ ತನ್ಮಯೋ ಭವತಿ ಕ್ಷಿಪ್ರಂ. ಕ್ಷಿಪ್ರಂ ಅಂದ್ರೆ ಬೇಗನೆ, ತನ್ಮಯೋ ತನ್ಮಯ ಅಂದ್ರೆ ಭಗವಂತನದ್ದಾಗ್ತೇವೆ ನಾವು ಯಾವಾಗ? ಬೇಗನೆ. ಭವತಿ ಕ್ಷಿಪ್ರೋ ಜೀವೋ ಬ್ರಹ್ಮಣಿ ಯೋಜಯೇತ್. ಕೃಷ್ಣನು ಸರ್ವ ಅಂತರ್ಯಾಮಿ ಮತ್ತು ಕಾಲ ದೇಶಗಳನ್ನು ಮೀರಿದವನು. ದೇಶ ಕಾಲಗಳನ್ನ ಮೀರಿದವನು ಭಗವಂತ. ನಾವು ದೇಶ ಕಾಲದ ಬಂಧನದಲ್ಲಿ ತೊಡಗಿದವರು.
ಕಾಲ ಕರ್ಮ ಗುಣಾಧೀನೋ ದೇಹೋಯಂ ಪಾಂಚಭೌತಿಕಂ ಅಂತ ಹೇಳ್ತದೆ ಶ್ರೀಮದ್ ಭಾಗವತಂ. ಈ ದೇಹ ಹೇಗೆ ನಮ್ಗೆ ಸಿಕ್ಕಿದ್ದು ಅಂತ ಹೇಳಿದ್ರೆ, ಯಾಕೆ ಸಿಕ್ಕಿದೆ? ಕಾಲ ಕರ್ಮ ಮತ್ತು ಗುಣಗಳ ಅಧೀನದಲ್ಲಿದೆ ಈ ದೇಹ. ಯಾಕೆ ಅದಾಯ್ತು? ಯಾಕೆ ಅಂತ ಹೇಳಿದ್ರೆ ನಮ್ಮ ಪೂರ್ವ ಸಂಸ್ಕಾರಕ್ಕೆ ಅನುಗುಣವಾಗಿ ಈ ದೇಹ ಸಿಕ್ಕಿದೆ. ಕಾಲ ಕರ್ಮ ಗುಣಾಧೀನೋ ದೇಹೋಯಂ ಪಾಂಚಭೌತಿಕಂ, ಭೂತಗಳಿಂದ ಸೃಷ್ಟಿಸಲ್ಪಟ್ಟಂತಹ ಈ ದೇಹ ಕಾಲ ಕರ್ಮ ಮತ್ತು ಗುಣಗಳ ಒಂದು ನಿಯಮಕ್ಕೆ ಅನುಸಾರವಾಗಿ ನಡೆಯುವಂಥದ್ದು. ಆದ್ರೆ ಭಗವಂತನಿಗೆ ಈ ಕಾಲ ದೇಶ ಗುಣ ಇದು ಯಾವುದರ ಪರಿಧಿ ಇಲ್ಲ, ಯಾವುದರ ಒಂದು ಸಂಕೊಲೆಯಲ್ಲಿ ಸಿಕ್ಕಾಕೊಂಡಿಲ್ಲ ಭಗವಂತ. ಯಾಕಂದ್ರೆ ಆ ಸಂಕೊಲೆಯನ್ನು ಸೃಷ್ಟಿ ಮಾಡಿದ್ದೇ ಭಗವಂತ. ಅದು ಯಾರಿಗೋಸ್ಕರ ಸೃಷ್ಟಿ ಮಾಡಿದ್ದಾನೆ? ಅವನಿಗೋಸ್ಕರ ಅಲ್ಲ, ಬೇರೆಯವನು ಅವರಿಂದ ವಿರುದ್ಧ ಹೋದಂತಹ ವ್ಯಕ್ತಿಗಳಿಗೆ ಅನುಸಾರಕವಾಗಿ, ಬೇರೆಯವರಿಗೋಸ್ಕರ, ಅಂದ್ರೆ ನಮಗೋಸ್ಕರ. ಅವನ ದಿವ್ಯ ರೂಪದಲ್ಲಿ ಗಮನವನ್ನು ಕೇಂದ್ರೀಕರಿಸುವುದರಿಂದ ಮನುಷ್ಯನು ಕೃಷ್ಣ ಚಿಂತನೆಯಲ್ಲಿ ಮಗ್ನನಾಗುತ್ತಾನೆ, ತನ್ಮಯನಾಗ್ತಾನೆ. ಅನಂತರ ಕೃಷ್ಣನ ದಿವ್ಯ ಸಹವಾಸದ ಆನಂದ ಸ್ಥಿತಿಯನ್ನು ಪಡೆಯುತ್ತಾನೆ. ಅದೇನು? ಬ್ರಹ್ಮಣಿ ಯೋಜಯೇತ್. ಬ್ರಹ್ಮ ಅಂತ ಹೇಳಿದ್ರೆ ಸಂಪೂರ್ಣವಾದ ಆನಂದದ ಸ್ಥಿತಿ. ಆ ಆನಂದ ಸ್ಥಿತಿಯಲ್ಲಿ ಯೋಜಯೇತ್ ಅಂದ್ರೆ ಏನು? ಒಂದಕ್ಕೊಂದು ಸೇರಿಸುವಂಥದ್ದು. ಯಾವ್ದನ್ನು ಸೇರಿಸ್ತಾನೆ? ಅವನು ದಿವ್ಯ ಆನಂದ ಸ್ಥಿತಿಯಲ್ಲಿ ಅವನು ಕಂಡುಕೊಳ್ತಾನೆ. ಭಗವಂತನ ಸಂಬಂಧದಲ್ಲಿ ನಮಗೆ ದಿವ್ಯ ಆನಂದದ ಅಭಿರುಚಿ ಯಾವಾಗ ನಮ್ಗೆ ಆಗ್ತದೆ, ಆ ರುಚಿ ನಮ್ಗೆ ಸಿಗ್ತದೆ, ಅದಕ್ಕೆ ಬ್ರಹ್ಮಣಿ ಯೋಜಯೇತ್ ಅಂತ ಹೇಳುವಂಥದ್ದು. ಮುಂದೆ ಹೋಗ್ತಿದ್ದೀನಿ. ಯೋಗ ಅಭ್ಯಾಸದಲ್ಲಿ ಕೃಷ್ಣ ಪ್ರಜ್ಞೆಯು ಸಮಾಧಿಯ ಅತ್ಯುನ್ನತ ಹಂತ. ಯೋಗ, ಅಷ್ಟಾಂಗ ಯೋಗದ ಅತ್ಯುನ್ನತ ಹಂತ ಸಮಾಧಿ. ಅತ್ಯುನ್ನತ ಹಂತ ಸಮಾಧಿ. ಆ ಸಮಾಧಿಯಲ್ಲಿ ಕೃಷ್ಣನ ಬಗ್ಗೆ ಧ್ಯಾನ ಮಾಡುವಂಥದ್ದು. ಹಾಗೆ ಕೃಷ್ಣನನ್ನು ಧ್ಯಾನ ಮಾಡೋದರ ಉದ್ದೇಶ ಏನು ಅಂತಾರೆ? ಕೃಷ್ಣನ ಸೇವೆಯಾಗುವಾಗ ಅಲ್ಲೇ ಭಕ್ತಿ ಶುರುವಾಗುವಂಥದ್ದು. ಅಂದ್ರೆ ಎಂಡ್ ಆಫ್ ಅಷ್ಟಾಂಗ ಯೋಗ ಇಸ್ ದ ಬಿಗಿನಿಂಗ್ ಆಫ್ ಭಕ್ತಿ ಯೋಗ. ಶಿಲ ಪ್ರಭುಪಾದರು ತುಂಬಾ ಕಡೆ ಹೇಳ್ತಾರೆ. ಅದನ್ನ ನಾವು ತುಂಬಾ ಸೀರಿಯಸ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಅಂತ ಹೇಳಿ ನಾವು ಬೇರೆ ಯೋಗಗಳನ್ನೆಲ್ಲ ಅಲ್ಲಗಳೆಯುವಂಥದ್ದಲ್ಲ. ಈ ಕಲಿಯುಗಕ್ಕೆ ನಮಗೆ ಭಕ್ತಿಯೇ ಶ್ರೇಷ್ಠ. ನಮಗೆ ಅಧಿಕಾರ ಇದೆಯೋ ಇಲ್ಲೋ, ನಮಗೆ ಈ ಭಕ್ತಿಯ ಒಂದು ಮಾರ್ಗ ಸಿಕ್ಕಿದೆ. ಆದ್ರೆ ಈಗ ನಮಗೆ ಗೊತ್ತಾದ ಮೇಲೆ ಇದು ಅಷ್ಟಾಂಗಕ್ಕಿಂತ ಮಿಗಿಲಾದ ಒಂದು ಪ್ರಾಕ್ಟಿಕಲ್ ಸೈನ್ಸ್. ಅದನ್ನು ಎಷ್ಟು ಸೀರಿಯಸ್ ಆಗಿ ತಗೊಳ್ಬೇಕು ಅಂತ ಹೇಳಿ ನಮಗೆ ಅರ್ಥ ಆಗ್ತದೆ. ಈಗ ಉದಾಹರಣೆಗೆ ಕೆಲವೊಂದು ದಿವಸ ನಾವೆಲ್ಲ ಎಕ್ಸರ್ಸೈಸ್ ಮಾಡುವವರು ಇರಬಹುದು, ಯೋಗ ಆಸನಗಳು ಮಾಡುವವರು ಇರಬಹುದು, ಸ್ನಾನ ಮಾಡುವವರು ಇರಬಹುದು. ಒಂದೊಂದು ದಿನ ಹುಷಾರಿ ತಪ್ಪದೆ ಸ್ನಾನ ಮಾಡದೇ ಇರಬಹುದು, ಯೋಗ ಆಸನಗಳನ್ನು ಪ್ರಾಣಾಯಾಮಗಳನ್ನು ಮಾಡದೇ ಇರಬಹುದು. ಆದರೆ ಯಾವುದನ್ನು ಮಾಡದೇ ಇರಬಾರದು? ಯಾವುದೇ ಸಂದರ್ಭದಲ್ಲಿ ಅದನ್ನು ಬಿಡ್ಲೇಬಾರದು. ಯಾವುದನ್ನು? ಜಪ. ಭಗವಂತನ ಸೇವೆಯನ್ನ. ಧನ್ಯವಾದ ಮಾತಾಜಿ, ಕರೆಕ್ಟ್ ಆಗಿ ಹೇಳಿದ್ರಿ. ಸೇವೆಯಲ್ಲಿ ಮುಖ್ಯ ಸೇವೆ ಜಪ. ಭಗವಂತನ ಸೇವೆಯನ್ನ ಬಿಡ್ಲೇಬಾರದು. ಸೇವೆಯನ್ನು ಬಿಡ್ಲೇಬಾರದು. ಅದಿರ್ಬಹುದು, ಓದುವಂಥದ್ದಿರಬಹುದು, ಜಪ ಮಾಡುವದ್ದಿರಬಹುದು. ಈ ರೀತಿಯ ವಿಚಾರಗಳನ್ನು ನಾವು ಎಷ್ಟಾಗ್ತದಷ್ಟು ಮೈಗೂಡಿಸಿಕೊಳ್ಬೇಕು. ಅದು ನಮ್ಮ ಮೂಲ. ಈ ಜೀವದ ಮೂಲವೇ ಭಗವಂತನ ಸೇವೆ. ಅದನ್ನು ನಾವು ಮಾಡಲೇಬೇಕು ಅಂತ ಹೇಳುದು ಅದೇ ಭಕ್ತಿ. ಆದ ಕಾರಣ ಒಂದು ಶಾಸ್ತ್ರ ಹೇಳುತ್ತೆ, ಎಲ್ಲರೂ ಯಾವತ್ತೂ ಇದನ್ನು ಮಾಡಲೇಬೇಕು. ಆದ್ರೆ ಇದು ಯಾವುದಕ್ಕೆ ನಿಜವಾಗಿ ಯೋಜನೆ ಆಗಿದೆ ಅಂತ ಹೇಳಿದ್ರೆ ಭಕ್ತಿಗೆ. ಭಕ್ತಿ ಮಾತ್ರ ಯಾವತ್ತೂ ಮಾಡ್ಲಿಕ್ಕೆ ಸಾಧ್ಯ. ಈಗ ಉದಾಹರಣೆಗೆ ಕರ್ಮಯೋಗ ಯಾವತ್ತೂ ಮಾಡ್ಲಿಕ್ಕೆ ಸಾಧ್ಯವಾ? ಕರ್ಮಯೋಗ ಅಂತ ಹೇಳಿದ್ರೆ ನಿಷ್ಕಾಮ ಕರ್ಮ, ನನಗೇನು ಆಸಕ್ತಿ ಇಲ್ಲ, ನಿಷ್ಕಾಮ ಕರ್ಮ. ಡೆತ್ ಬೆಡ್ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ? ಅದನ್ನು ಮಲಗಿರುವಾಗ, ಶವ ಪಂಜರದಲ್ಲಿ ಮಲಗಿರುವಾಗ, ಶವ ಅಂದ್ರೆ ಆ ಬೆಡ್ ಅಲ್ಲಿ ಮಲಗಿರುವಾಗ, ಡೆತ್ ಬೆಡ್ ಅಲ್ಲಿ ಮಲಗಿರುವಾಗ ಅಷ್ಟಾಂಗ ಯೋಗ ಮಾಡ್ಲಿಕ್ಕೆ ಸಾಧ್ಯವಾ? ಆಸನಾದಿಗಳನ್ನು ಅವನು ಸಮಾಧಿ ಸ್ತರಕ್ಕೆ ತಲುಪಿದ್ರೆ ವಿಚಾರ ಬೇರೆ. ಆದ್ರೆ ಆಸನ ಸ್ತರದಲ್ಲೇ ಇದ್ದಾನೆ ಅಂತ ಹೇಳಿದ್ರೆ ಆಸನ ಮಾಡ್ಲಿಕ್ಕೆ ಸಾಧ್ಯವಾ? ಇಲ್ಲ. ಇಲ್ಲಿ ಭಕ್ತಿಯಲ್ಲಿ ಮೊದಲನೇ ದಿನವೇ ಭಜನೆ ಶುರು ಆಗ್ತದೆ. ಅದರಲ್ಲೂ ಕೂಡ ಹರೇ ಕೃಷ್ಣ ಮಹಾಮಂತ್ರದ ಜಪ ಶುರು ಆಗ್ತದೆ. ಅದು ಎಲ್ಲಿವರೆಗಿದೆ? ಈ ಹರೇ ಕೃಷ್ಣ ಮಹಾಮಂತ್ರ ಎಲ್ಲಿವರೆಗಿದೆ? ಈಗ ಆಸನಗಳು ಸಾಯುವವರೆಗಿದೆ ಉದಾಹರಣೆ. ಹರೇ ಕೃಷ್ಣ ಮಹಾಮಂತ್ರ ಅಲ್ಲಿಯವರೆಗಿದೆ. ರವಿಕಲಾ ಮಾತಾಜಿ ಅಥವಾ ರೂಪಿಣಿ ಮಾತಾಜಿ? ಶಾಶ್ವತ ಪ್ರಭು. ಅದು ಶಾಶ್ವತ, ಅದು ಕಂಟಿನ್ಯೂ ಆಗ್ಲಿಕ್ಕೆ ಚಾನ್ಸ್ ಉಂಟು ನಮ್ಗೆ ಭಕ್ತಿಯಲ್ಲಿ ಹೋಗುವಾಗ. ಧನ್ಯವಾದ. ರೂಪಿಣಿ ಮಾತಾಜಿ, ಏನಾದ್ರೂ ವ್ಯತ್ಯಾಸ ಇದೆಯಾ ನೀವು ಇಲ್ಲ ಹೇಳುದು? ಪ್ರಭುಜಿ, ಅದೇ ಶಾಶ್ವತ ಪ್ರಭುಜಿ. ಸತ್ತ ಮೇಲೆ ಕೂಡ ನಮ್ಮ ಜೊತೆ ಬರ್ತದೆ ಪ್ರಭುಜಿ. ಹರೇ ಕೃಷ್ಣ ಮಹಾಮಂತ್ರ
ಜೀವದ ಒಂದು ನಿಜವಾದ ಸಾಧನೆ. ಹೇಗೆ ನಾವು ನಮ್ಮ ಅಮ್ಮನನ್ನು ಕರೀತೇವೆ ಅಮ್ಮ ಅಂತ ಹೇಳಿ, ಅದೇ ರೀತಿ ಈ ಆತ್ಮವು ಭಗವಂತನನ್ನ ಯಾವತ್ತೂ ಕರೆಯುವಂಥದ್ದು. ಆ ಒಂದು ಸಂಬೋಧನೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತುಂಬಾ ಇಂಪಾರ್ಟೆಂಟ್ ಮಂತ್ರ. ಯಾಕೆಂತ ಹೇಳಿದ್ರೆ ಭಕ್ತ ರೂಪದಲ್ಲಿ ಬಂದಂತಹ ಸ್ವಯಂ ಭಗವಾನ್ ಚೈತನ್ಯ ಮಹಾಪ್ರಭುಗಳು ಅಂಗೀಕರಿಸಿದಂತಹ ಮಂತ್ರ. ಆ ಮಂತ್ರವನ್ನು ಹೇಳಿದ ಕ್ಷಣ ಅವರು ಭಕ್ತಿಯ ಅಷ್ಟವಿಕಾರಗಳನ್ನ ವ್ಯಕ್ತಪಡಿಸಿದಂತಹ ಮಹಾನ್ ಭಗವಂತ ಅವರು. ಆದ ಕಾರಣ ನಮಗದು ಆಗ್ತಾ ಇಲ್ಲ ಅಂತ ಹೇಳಿ ಆ ಮಂತ್ರಕ್ಕೆ ಶಕ್ತಿ ಇಲ್ಲ ಅಂತಲ್ಲ, ನಮಗೆ ಕ್ವಾಲಿಫಿಕೇಶನ್ ಇಲ್ಲ ಅಂತ ಅರ್ಥ. ಆ ಕ್ವಾಲಿಫಿಕೇಶನ್ ಹೇಗೆ ಸಿಗ್ತದೆ ಅಂತ ಹೇಳಿದ್ರೆ, ನಾವು ಎಷ್ಟು ಶ್ರದ್ಧೆ ಆಮೇಲೆ ಶರಣಾಗತಿ ನಮ್ಮ ಹತ್ರ ಡೆವಲಪ್ ಆಗಿದೆ ಅಂತ ಹೇಳುದ್ರ ಮೇಲೆ ನಿರ್ಭರಿತವಾಗಿದೆ. ಅದಲ್ಲದೆ ಹೇಗೆ ನಮಗೆ ಕೃಪೆ ಸಿಗ್ತದೆ ಅಂತ ಹೇಳುದ್ರ ಮೇಲೆ ನಿರ್ಭರಿತವಾಗಿದೆ. ಆದ ಕಾರಣ ನಾವೆಲ್ಲರೂ ಸ್ವಪ್ರಯತ್ನ ಮಾಡಲೇಬೇಕು. ಯಾಕೆಂತ ಹೇಳಿದ್ರೆ ಶಾಸ್ತ್ರ ಹೇಳುತ್ತೆ, ನಮ್ಮನ್ನ ನಾವೇ ರಕ್ಷಿಸಲಿಕ್ಕೆ ಪ್ರಯತ್ನ ಪಡಬೇಕು. ನಮ್ಮನ್ನು ನಾವೇ ರಕ್ಷಿಸಲಿಕ್ಕೆ ಪ್ರಯತ್ನ ಪಟ್ರೆ ಭಗವಂತ ಮತ್ತು ಭಕ್ತರು ನಮಗೆ ಸಹಾಯ ಮಾಡ್ತಾರೆ. ಈ ರೀತಿಯಲ್ಲಿ ನಾವು ಹಿಂದಿನ ಶ್ಲೋಕಗಳಲ್ಲಿ ಕೇಳಿದ್ದೇವೆ. ಆದ ಕಾರಣ ಈ ಸಮಾಧಿ ಹಂತದಲ್ಲಿ ನಾವೆಲ್ಲ ಇದ್ದೇವೆ ಅಂತ ಅರ್ಥ. ಎಷ್ಟರ ಮಟ್ಟಿಗೆ ನಿಜವೋ ಸುಳ್ಳೋ ಅಂದ್ರೆ ನಮ್ಮ ಪರಿಧಿಯಲ್ಲಿ ನಾವು ಮಾತಾಡ್ತಿರುವಂಥದ್ದು. ಯಾಕೆಂತ ಹೇಳಿದ್ರೆ ನಾವು ಇಂದ್ರಿಯ ತೃಪ್ತಿಯ ಹಿಂದೆ ಹೋದ್ರೆ ಎಲ್ಲಿ ಸಮಾಧಿ ಆಗ್ತದೆ? ಆ ಇಂದ್ರಿಯ ತೃಪ್ತಿಯಲ್ಲೇ ಸಮಾಧಿ ಆಗಿಬಿಡ್ತದೆ. ಕೃಷ್ಣನು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಪರಮಾತ್ಮನಾಗಿ ನೆಲೆಸಿದ್ದಾನೆ ಎನ್ನುವ ಅರಿವೇ ಯೋಗಿಯನ್ನು ದೋಷರಹಿತವನ್ನಾಗಿ ಮಾಡುತ್ತದೆ. ಈಗ ನಾವು ಭಕ್ತರಿಗೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ ದೋಷರಹಿತನಾಗ್ತೇವೆ ನಾವು. ಆದರೆ ಯೋಗಿ ಪರಮಾತ್ಮನ ಧ್ಯಾನದಲ್ಲಿ ಮಗ್ನನಾಗಿ ದೋಷರಹಿತನಾಗ್ತಾನೆ. ಭಗವಂತನ ಈ ಗ್ರಹಿಕೆಗೆ ಮೀರಿದ ಶಕ್ತಿಯನ್ನು ವೇದಗಳು ಗೋಪಾಲ ತಾಪನಿ ಉಪನಿಷತ್ತು 1.21 ಹೀಗೆ ದೃಢಪಡಿಸುತ್ತದೆ. ಏಕೋಪಿ ಸನ್ ಬಹುದಾಯೋ ಭಾತಿ. ಭಾತಿ ಅಂತ ಹೇಳಿದ್ರೆ ಪ್ರಕಾಶಮಾನವಾದಂತಹ ವ್ಯಕ್ತಿ. ಯಾರು? ಭಗವಂತ. ಅವನು ಯಾರು? ಏಕೋಪಿ, ಒಬ್ಬನೇ. ಭಗವಂತನ ಒಬ್ಬನೇ, ಆದರೂ ಅಸಂಖ್ಯಾತ ಹೃದಯಗಳಲ್ಲಿ ಬಹುವಾಗಿ ಅವನು ಇದ್ದಾನೆ. ಏಕೋಪಿ ಸನ್ ಬಹುದಾ ಅಂದ್ರೆ ಅಸಂಖ್ಯಾತವಾಗಿ. ಯೋ ಭಾತಿ, ಎಲ್ಲರ ಹೃದಯದಲ್ಲಿ ಪ್ರಕಾಶಮಾನವಾಗಿದ್ದಾನೆ. ಯಾರು? ಭಗವಂತ. ಹಾಗೆ ಸ್ಮೃತಿ ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ, ಏಕ ಏವ ಪರೋ ವಿಷ್ಣು ಸರ್ವವ್ಯಾಪಿ ನ ಸಂಶಯ. ಅದ್ಭುತ. ಇದೇ ಏಕತತ್ವ ಅಭ್ಯಾಸ ಅಂದ್ರೆ ಏನಿದು? ಇದೇ ಏಕತತ್ವ ಅಭ್ಯಾಸ. ಇದಕ್ಕೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಏನು ಹೇಳ್ತದೆ ಈ ಏಕತತ್ವ ಅಭ್ಯಾಸಕ್ಕೆ? ಯಾರಿಗಾದ್ರೂ ನೆನಪಿದ್ಯಾ? 2ನೇ ಅಧ್ಯಾಯದಲ್ಲ ಏನೋ ಬಂದಿದೆ, 2 ರೀತಿಯದ್ದು. ಅದಕ್ಕೆ ಒಂದು ಉದಾಹರಣೆ ಕೂಡ ನಾವು ಡಿಸ್ಕಷನ್ ಮಾಡಿದ್ದೇವೆ. ಟ್ರೈನಲ್ಲಿ 100 ಬ್ಯಾಗ್ ಇದ್ರೆ, ನಮ್ಮ ಹತ್ರ 100 ಬ್ಯಾಗ್ ತಗೊಂಡಿದ್ದೇವೆ ಅಂದ್ರೆ ಆಗಾಗ ಆ ಬ್ಯಾಗ್ ಅನ್ನೇ ನೋಡ್ತಾ ಇರ್ತೇವೆ ನಾವು, ಉಂಟಾ ಇಲ್ವಾ ಅಂತ ಹೇಳಿ. ಒಂದೇ ಬ್ಯಾಗ್ ಇದ್ರೆ ಏನಾಗ್ತದೆ? ಏನ್ ತೊಂದ್ರೆ ಇಲ್ಲ, ತಲೆ ಅಡಿಗೆ ಇಟ್ಕೊಂಡು ಆರಾಮ್ ಹೋಗ್ತಾ ಇರ್ತೇವೆ. ಕರೀತಾರೆ ಅಂತ ಹೇಳೋ ಭಯ ಇರಬಹುದು. ಇದು ಅದೇ ಏನೇ ಇರ್ಲಿ, ಒಂದಾದ್ರೆ ಸ್ವಲ್ಪ ಕಂಪ್ಯಾರಿಟಿವ್ಲಿ ಸೇಫ್. ತುಂಬಾ ಇದೆ ಅಂದ್ರೆ ಏನು? ಎಲ್ಲ ಕನ್ಫ್ಯೂಷನ್. ನೆನಪಿದ್ಯಾ? ಅದು ದ್ವೈತ ಸಿದ್ಧಾಂತ ಅಲ್ಲಲ್ಲ, ಒಂದು ಶ್ಲೋಕ ಇದೆ ಕೃಷಿ ಅಂತ ಹೇಳೋ ಪದಕ್ಕೆ ಸಂಬಂಧಪಟ್ಟ ಶ್ಲೋಕ ಅದು. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಗುರು ನಂದನ. ಅದೇ ವಿಚಾರ ಇಲ್ಲಿ. ಆ ಏಕ ಯಾರು? ನಾವು ಎಲ್ಲಿಗೆ ವ್ಯವಸಾಯ ಮಾಡಬೇಕು ನಮ್ಮ ಬುದ್ಧಿಯನ್ನ? ಆ ಏಕ ಯಾರು? ಭಗವಂತ ಕೃಷ್ಣ. ಅವನೇ ಎಲ್ಲರನ್ನು ನೋಡ್ಕೊಂಡು. ಬಹು ಯಾರು? ನಾವೆಲ್ಲ ನಮ್ಮನ್ನೆಲ್ಲರೂ ಕಾಪಾಡಿ ನೋಡಿಕೊಳ್ಳುವಂತಹ ಏಕ ಯಾರು? ಒಬ್ಬನೇ ಯಾರು? ಕೃಷ್ಣ. ಬೇರೆ ಯಾರು ಇಲ್ಲ, ಅವನಿಗಿಂತ ಮಿಗಿಲಾಗಿ ಯಾರು ಇಲ್ಲ. ಇದನ್ನು ಸಾರಿ ಎಷ್ಟೋ ಶ್ಲೋಕಗಳು ಹೇಳ್ತವೆ. ಇನ್ನೂ ನಮಗೆ ಅದು ಹೃದಯಕ್ಕೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ನಮಗೆ ಯಾರೋ ಬೇರೆ ದೇವತೆಗಳು ದೊಡ್ಡವರು, ಅಥವಾ ದೊಡ್ಡವರಂದ್ರೆ ಪರಮೋನ್ನತ, ಅಥವಾ ನನ್ನ ಅಪ್ಪನೇ ದೊಡ್ಡವ ಅಂತ ತಿಳ್ಕೊಂಡ್ರೆ ಏನು ಅರ್ಥ ಇಲ್ಲ ಅದರಲ್ಲಿ. ಇಷ್ಟು ಸಿಂಪಲ್ ಇದು, ಅಷ್ಟೇನು ಕಷ್ಟ ಇಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ. ಏಕ ಏವ ಪರೋ ವಿಷ್ಣು ಸರ್ವವ್ಯಾಪಿ ನ ಸಂಶಯ ಐಶ್ವರ್ಯಾದ್ ರೂಪಮೇಕಂ ಚ ಸೂರ್ಯವತ್ ಬಹುಧೇಯತೆ. ನೋಡಿ, ಅದಕ್ಕೆ ಉದಾಹರಣೆ, ಸೂರ್ಯನಿಗೆ ಉದಾಹರಣೆ ಕೊಟ್ಟಿದ್ದಾರೆ. ನೋಡೋಣ ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದ ಅಂತ ಹೇಳಿ. ವಿಷ್ಣು ಒಬ್ಬನೇ ಅಂದ್ರೆ ಕೃಷ್ಣನು ಒಬ್ಬನೇ, ಆದರೂ ಅವನು ನಿಶ್ಚಯವಾಗಿಯೂ ಸರ್ವವ್ಯಾಪಿ. ಗ್ರಹಿಕೆಗೆ ಮೀರಿದ ಅವನ ಶಕ್ತಿಯಿಂದ
ಸೂರ್ಯನು ಬಹು ಸ್ಥಳಗಳಲ್ಲಿ ಒಂದೇ ಕಾಲದಲ್ಲಿ ಕಾಣುವಂತೆ ತನಗೆ ಒಂದೇ ರೂಪವಿದ್ದರೂ ಎಲ್ಲೆಲ್ಲೂ ಇದ್ದಾನೆ ಅಂತ ಅದ್ಭುತವಾದ ಒಂದು ಎಕ್ಸಾಂಪಲ್, ಸೂರ್ಯನ ಎಕ್ಸಾಂಪಲ್. ಈಗ ಸೂರ್ಯ ಇದ್ರೆ ಎಲ್ಲ ಕಡೆ ಸೂರ್ಯ ಕಾಣ್ತಾನೆ, ಹಾಗೆ ಅಂತ ಹೇಳಿ ಸೂರ್ಯ ಅಷ್ಟು ಇದ್ದಾನ? ಅಕಸ್ಮಾತ್ ಸೂರ್ಯ ಎಲ್ಲಾ ನೀರಿನ ಜಾಗಗಳಲ್ಲಿ, ಉದಾಹರಣೆಗೆ ಬಾವಿಗಳಲ್ಲಿ ಎಲ್ಲ ಕಡೆ ಸೂರ್ಯ ಕಾಣ್ತಾ ಇದ್ದಾನೆ, ಹಾಗೆ ಅಂತ ಹೇಳಿ ಅಲ್ಲಿ ಕಾಣುವ ಸೂರ್ಯರೆಲ್ಲ ಬೇರೆ ಬೇರೆ ಸೂರ್ಯರ? ಇಲ್ಲ. ಅದೇ ರೀತಿಯಲ್ಲಿ ಭಗವಂತ ಸರ್ವವ್ಯಾಪಿ, ಎಲ್ಲರ ಹೃದಯದಲ್ಲಿ ನೆಲೆಸಿರುವಂಥವನು. ಅವನು ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾ ಇದ್ರು ಕೂಡ ಅವನು ಒಬ್ಬನೇ. ಎಂತ ಅದ್ಭುತವಾಗಿದೆ. ಐಶ್ವರ್ಯಾದ್ರೂಪಮೇಕಂ ಚ, ಅವನು ಸಂಪೂರ್ಣ ಷಡ್ ಐಶ್ವರ್ಯ ಭರಿತನಾದವನು. ನಮ್ಮ ಹಾಗೆ ಅಲ್ಲ, ಅವನು ಷಡ್ ಐಶ್ವರ್ಯ ಭರಿತನಾದಂತಹ ರೂಪ ಇರುವಂತವನು. ಯಾರು? ಭಗವಂತ. ಕೃಷ್ಣನಿಗೆ ರೂಪ ಇದೆ, ರೂಪ ಇಲ್ಲದವನಲ್ಲ. ಐಶ್ವರ್ಯಾದ್ರೂಪಂ, ಯಾವ ರೀತಿಯ ರೂಪ? ಏಕಂ ರೂಪಂ, ಏಕಂ ರೂಪಂ, ಅವನಿಗೆ ಒಂದೇ ರೂಪ ಇರುವಂಥದ್ದು. ಅದೇ ಸಚ್ಚಿದಾನಂದ ವಿಗ್ರಹನಾದಂತಹ ಸ್ವಯಂ ಭಗವಾನ್ ಕೃಷ್ಣನ ರೂಪ. ಅಲ್ಲಿಂದ ಎಕ್ಸ್ಪಾಂಡ್ ಆಗಿ ಬೇರೆ ಬೇರೆ ರೂಪ ಬಂದಿರಬಹುದು, ಆದರೆ ಅದಕ್ಕೆ ಒರಿಜಿನಲ್ ರೂಪ ಒಂದೇ. ಅದು ತ್ರಿಭಂಗ ಲಲಿತ, ತ್ರಿಭಂಗಿ ಆದಂತಹ ಸಾಕ್ಷಾತ್ ಎಣ್ಣೆಗಪ್ಪು ಬಣ್ಣದಲ್ಲಿ ಅಥವಾ ಮೋಡದ ಬಣ್ಣಿನಲ್ಲಿ ಇರುವಂತಹ ಅದ್ಭುತವಾದ ಸೌಂದರ್ಯ ಇರುವಂತಹ ಭಗವಂತ ಕೃಷ್ಣನ ರೂಪವೇ ನಿಜವಾದ ರೂಪ. ಅದರಿಂದಲೇ ಬೇರೆ ಎಲ್ಲ ರೂಪಗಳು ಬರುವಂಥದ್ದು. ರೂಪ ಇದೆ ನಮಗೆ ಅಂತ ಹೇಳಿದ್ರೆ, ನಮಗೆ ರೂಪ ಇದೆ ಅಂತ ಹೇಳಿದ್ರೆ ಕೃಷ್ಣನಿಂದಲೇ ಬಂದಿದ್ದಂಥದ್ದು. ಶ್ಲೋಕ 32. ಎಂತ ಅದ್ಭುತವಾದ ಶ್ಲೋಕ ಇವತ್ತಿಂದು. ಇನ್ನೊಂದು ಶ್ಲೋಕ ಅದೇ ರೀತಿಯಲ್ಲಿ. ಆತ್ಮೌಪನ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋ ಮತಃ. ಇದನ್ನು ಓದ್ಲಿಕ್ಕೆ ತುಂಬಾ ಖುಷಿ, ಆದ್ರೆ ಇದನ್ನು ಫಾಲೋ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಈಗ ಓದುವಾಗ, ಸಂಸ್ಕೃತ ಓದುವಾಗ, ಕನ್ನಡ ಓದುವಾಗ, ಇಂಗ್ಲಿಷ್ ಓದುವಾಗ ಖುಷಿ ಆಗತ್ತೆ. ಆದರೆ ಇದನ್ನು ನಿಜವಾಗಿ ನಾವು ಜೀವನದಲ್ಲಿ ಅಳವಡಿಸ್ತಾ ಇದ್ದೇವಾ ಇಲ್ವಾ ಅಂತ ಪ್ರಶ್ನೆ ಹಾಕುವಾಗ ದುಃಖ ಆಗುತ್ತೆ. ಯಾಕೆಂತ ಹೇಳಿದ್ರೆ ನಮ್ಮನ್ನು ಎಲ್ಲೆಲ್ಲೋ ಎಳೆಯುವಂತವರು ನಾವು, ಆಮೇಲೆ ತುಂಬಾ ಜನರು ಇದ್ದಾರೆ. ನಮ್ಮ ಹಿಂದಿನ ಕರ್ಮಕ್ಕೆ ಅನುಗುಣವಾಗಿ ನಾವು ಎಲ್ಲೆಲ್ಲೋ ಹೋಗ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮಗೆ ಸಂಬಂಧಪಟ್ಟವರು ಕೂಡ ಸಂಕೊಳೆ ಹಾಕಿ ಅಲ್ಲಿ ಇಲ್ಲಿ ಎಳಿತಾ ಇದ್ದೇವೆ. ಅದಕ್ಕೋಸ್ಕರ ನಮಗೆ ಈ ಏಕತತ್ವ ಅಭ್ಯಾಸ, ಅಂದ್ರೆ ಒಂದೇ ಕೃಷ್ಣನೇ ಪರಮೋತ್ತಮ, ಕೃಷ್ಣನ ಕರ್ಮವೇ ನನ್ನ ಕರ್ಮ ಅಂತ ಹೇಳಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕೃಷ್ಣನಿಗೆ ಮಾಡುವ ಸೇವೆಯೇ ನನ್ನ ಕರ್ಮ ಅಂತ ಹೇಳಿ ನನಗೆ ಮಾಡ್ಲಿಕ್ಕೆ ಆಗ್ತಿಲ್ಲ. ಮಾಡಿದ್ರು ಕೂಡ ನನ್ನ ಮನಸ್ಸು ಅಲ್ಲಿ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದೆ, ಆ ಕಡೆ ಈ ಕಡೆ ಹೋಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ನಾವು ಮುಂದೆ ಹೋದ್ರೆ ನಿಧಾನವಾಗಿ ನಮಗೆ ಕೃಷ್ಣನ ಒಲಿಮೆ ಆಗ್ತದೆ. ಏನು ಕಾರಣ ಇರಬಹುದು? ಕಾರಣ ಏನು ಅಂತ ಹೇಳಿದ್ರೆ ನಮಗೆ ದೃಢ ವಿಶ್ವಾಸ ಇಲ್ಲದ್ದೇ ಕಾರಣ. ದೃಢ ವಿಶ್ವಾಸ, ಆ ವಿಶ್ವಾಸ ದೃಢ ಆದ್ರೆ ಏನು ಸಂಶಯ ಇಲ್ಲ, ಏನು ಸಂಶಯ ಇಲ್ಲ. ಆಮೇಲೆ ಇದನ್ನೆಲ್ಲ ಮಾಡ್ಲಿಕ್ಕೆ ನಮಗೆ ಖಂಡಿತ ಸಾಧ್ಯ. ದೃಢ ವಿಶ್ವಾಸ ಇಲ್ಲದಿದ್ರೆ ಆ ಕಡೆ ಈ ಕಡೆ ಎಳೆಯುವಂಥದ್ದು. ಎಲ್ಲರೂ ಎಳೆಯುವುದು ಹೇಗೆ? ದೃಢ ವಿಶ್ವಾಸ ಇಲ್ಲದ ಕಾರಣ. ಹೇಗೆ ದೃಢ ವಿಶ್ವಾಸ ಬರ್ತದೆ? ದೃಢ ವಿಶ್ವಾಸ ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಆದಷ್ಟು ನಾವು ಆ ಸ್ಥಿತಿಯಲ್ಲಿ ನಿರ್ಭರಿತರಾಗಬೇಕು, ಆ ಸ್ಥಿತಿಯಲ್ಲೇ ಇರಬೇಕು. ಯಾವ ಸ್ಥಿತಿಯಲ್ಲಿ? ಭಗವಂತನ ಸಂಘದಲ್ಲಿ ಸ್ಥಿತನಾಗಿರ್ಬೇಕು. ಭಗವಂತನ ಸಂಘ ಎಲ್ಲಿ ಸಿಗ್ತದೆ ಅಲ್ಲಿ ಸ್ಥಿತನಾಗಿರ್ಬೇಕು. ಹಾಗೆ ಏನಾಗ್ತದೆ? ದೃಢ ವಿಶ್ವಾಸ ಇನ್ನು ಗಟ್ಟಿ ಗಟ್ಟಿ ಆಗ್ತಾ ಹೋಗ್ತದೆ. ಈಗ ಸಿಮೆಂಟ್ ವಾಲ್ ಕಟ್ಟುತ್ತೇವೆ ನಾವು, ಅದನ್ನು ಕಟ್ಟಿ ಹಾಗೆ ಬಿಟ್ಟು ಹೋದ್ರೆ 5 ದಿವಸದಲ್ಲಿ ಬಿದ್ದು ಹೋಗ್ತದೆ. ನಮ್ಮ ಊರಲ್ಲಿ, ನಮ್ಮ ಮನೆಯಲ್ಲಿ ಟಾಂಕಿ ಇತ್ತು ಚಿಕ್ಕದಿರುವಾಗ. ಆದ್ರೆ ಟಾಂಕಿ ಕಟ್ಟಿದ ಮೇಲೆ ಅದಕ್ಕೆ ಸರಿ ನೀರು ಹಾಕಿ ಕ್ಯೂರಿಂಗ್ ಮಾಡಿಲ್ಲ ಸರಿಯಾಗಿ. 7 ದಿವಸಕ್ಕಿಂತ ಮುಂಚೆಯೇ ಅದರಲ್ಲಿ ನೀರು ಫುಲ್, ಟ್ಯಾಂಕಿ ಫುಲ್ ನೀರು ಫುಲ್ ಮಾಡಿದ್ವಿ. ಎಲ್ಲ ಸೈಡಿಂದ ಬಿದ್ದು ಬಿಡ್ತು ಟಾಂಕಿ, ಯಾಕಂದ್ರೆ ಕ್ಯೂರಿಂಗೇ ಆಗಿಲ್ಲ ಅಲ್ಲಿ. ಇದೇ ರೀತಿಯಲ್ಲಿ ನಮಗೆ ಭಗವಂತನ ಭಕ್ತರ ಸಂಘದಲ್ಲಿ ಸದಾ ಇರುವುದೇ ನೀರು ಹಾಕಿ ಕ್ಯೂರ್ ಮಾಡುವುದು. ಅದನ್ನು ಕ್ಯೂರ್ ಮಾಡುವುದು ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೇನೆ. ಸಿಮೆಂಟ್ ಅನ್ನ ಹದ ಮಾಡುವಂಥದ್ದು, ಅದನ್ನ ಗಟ್ಟಿ ಮಾಡುವಂಥದ್ದು. ಆ ಗಟ್ಟಿ ಆಗ್ತಾ ಆಗ್ತಾ ಏನ್ ಮಾಡ್ತದೆ? ಅದು ತನ್ನಲ್ಲಿ ನೀರನ್ನು ಶೇಖರಿಸುವಂತಹ ಶಕ್ತಿಯನ್ನು ಪಡ್ಕೊಳ್ತದೆ. ಅದು ನೀರನ್ನ ಶೇಖರಿಸುವಂಥದ್ದು. ಮನೆಯಲ್ಲಿ ಆಗ್ಲಿ ನೀರು ಕೆಳಗೆ ಬರದೇ ಇರುವಂತಹ ಒಂದು ಸಾಮರ್ಥ್ಯ ಅದಕ್ಕೆ ಸಿಗ್ತದೆ. ಸಾಮರ್ಥ್ಯ ಅದರಲ್ಲಿ ಇತ್ತು, ಆದ್ರೆ ಅದನ್ನು ಗಟ್ಟಿ ಮಾಡಿದ್ದು ಯಾವುದು? ಅದೇ ನೀರು. ನೀರು, ಗಾಳಿ, ಬಿಸಿಲು ಅದನ್ನು ಗಟ್ಟಿ ಮಾಡಿತ್ತು. ಅದೇ ರೀತಿಯಲ್ಲಿ ನಮ್ಮ ಹತ್ರ ಹೃದಯದಲ್ಲಿ ಭಗವಂತನ ಸೇವೆ ಮಾಡುವ ಸಾಮರ್ಥ್ಯ ಜೀವದಲ್ಲಿ ಸದಾ ಇದೆ, ಆದ್ರೆ ಅದನ್ನು ಗಟ್ಟಿ ಮಾಡೋದು ಯಾವುದು? ಈ ಎಲ್ಲ ಪ್ರಕ್ರಿಯೆ. ಆದ ಕಾರಣ ಈ ಪ್ರಕ್ರಿಯೆಯನ್ನ ನಾವು ಆದಷ್ಟು ಜಾಸ್ತಿ ಮಾಡ್ತಾ ಹೋಗ್ಬೇಕು. ಎಷ್ಟಷ್ಟು ಜಾಸ್ತಿ ಮಾಡ್ತಾ ಹೋಗ್ಬೇಕು. ಆ ಜಾಸ್ತಿ ಮಾಡಿದ ಹಾಗೆ ನಮಗೆ ಭಗವಂತ ಇದ್ದಾನೆ, ಭಗವಂತನ ಸೇವೆಯೇ ನಮ್ಮ ಜೀವನದ
ಅತ್ಯಮೂಲ್ಯ ಕರ್ತವ್ಯ ಅಂತ ಗೊತ್ತಾಗಿ ಅದರಲ್ಲೇ ತೊಡಗಿಕೊಳ್ತೇವೆ ನಾವು. ಎಂತ ಅದ್ಭುತವಾದ ವಿಚಾರ. ಆತ್ಮೌಪನ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋ ಮತಃ. ಸುಖವಿರ್ಲಿ ದುಃಖವಿರ್ಲಿ ಯಾವತ್ತು ಭಗವಂತನ ಸೇವೆಯಲ್ಲೇ ತೊಡಗಿಕೊಳ್ಬೇಕು. ಮುಂದೆ ಹೋಗ್ತಾ ಇದ್ದೀನಿ. ಅನುವಾದ. ಅರ್ಜುನ ಎಲ್ಲ ಜೀವಿಗಳನ್ನು ತನ್ನೊಡನೆ ಹೋಲಿಸಿಕೊಂಡು ಅವರ ಸುಖ ದುಃಖಗಳಲ್ಲಿ ನಿಜವಾಗಿ ಯಾರು ಸಮತ್ವವನ್ನು ಕಾಣುವನೋ ಅವನೇ ಪರಿಪೂರ್ಣ ಯೋಗಿ. ಇನ್ನೊಂದು ಇಂಪಾರ್ಟೆಂಟ್ ಅರ್ಥವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಎಲ್ಲರನ್ನ ನೋಡ್ತಿದ್ದೇವೆ ನಾವು ಈಗಾಗಲೇ ಓದಿದ್ದೇವೆ ಇದರ ಬಗ್ಗೆ. ಆತ್ಮವತ್ ಪಶ್ಯೇತ್, ಎಲ್ಲವನ್ನ ನಾನು ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ ಹಿಂದಿನ ಶ್ಲೋಕಗಳಲ್ಲಿ, ಅದು ಕೂಡ ಚಾಣಕ್ಯ ಪಂಡಿತರ ಒಂದು ಶ್ಲೋಕವನ್ನು ನಾವು ಕೇಳ್ಕೊಂಡು ಬಂದಿದ್ದೇವೆ. ಎಲ್ಲರಲ್ಲಿ ನಾವು ನಮ್ಮನ್ನು ನೋಡಬೇಕು ಅಂತ ಹೇಳುದು ಸುಲಭ, ಆದ್ರೆ ಮಾಡೋದು ಯಾರು ಮಾಡ್ತಾ ಇದ್ದೇವೆ ನಾವು? ಪ್ರತಿಯೊಂದು ಜೀವಿಯಲ್ಲಿಯೂ ನಾವು ನಮ್ಮನ್ನು ಕಾಣ್ಲಿಕ್ಕೆ ಅಷ್ಟು ಸುಲಭವಾ? ನಾವು ಯಾರಾದ್ರೂ ನೋಡ್ತಿದ್ದೇವಾ? ಪ್ರತಿಯೊಂದು ಜೀವಿಯಲ್ಲಿ ನನ್ನನ್ನು ನೋಡುವಂಥದ್ದು, ನನಗೆ ಆಗುವಂತಹ ಸುಖ ದುಃಖಗಳೆಲ್ಲ ಪ್ರತಿಯೊಂದು ಜೀವಿಗಳಿಗೂ ಇದೆ ಅಂತ ಹೇಳುವಂಥದ್ದು ನಾವು ಯಾರಾದ್ರೂ ನೋಡ್ತಿದ್ದೇವಾ? ಇಲ್ಲ ಪ್ರಭುಜಿ. ಖಂಡಿತವಾಗಿ ಇಲ್ಲ. ಇದ್ರೆ ಆಶ್ಚರ್ಯ ಅಂತ ಹೇಳ್ಬೋದು. ಆಶ್ಚರ್ಯವತ್ ಪಶ್ಚತಿ ಕಶ್ಚಿದೇನ ಅಂತ ಕೇಳಿದ್ದೇವಲ್ಲ, ಆತ್ಮವನ್ನ ನಾವು ಆಶ್ಚರ್ಯ ಅಂತೇಳಿ. ಅದೇ ರೀತಿಯಲ್ಲಿ ಇದು ಕೂಡ ಒಂದು ಆಶ್ಚರ್ಯವೇ. ಆದ ಕಾರಣ ನಾವು ಭಕ್ತಿ ಮಾಡ್ತಾ 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 ಏನಾಗ್ತದೆ ಅಂತ ಹೇಳಿದ್ರೆ, ಇವರೆಲ್ಲರೂ ಭಗವಂತನ ದಾಸರು ಅಂತ ಹೇಳುವಾಗ ಸುಲಭವಾಗಿ ಈ ಸ್ಥಿತಿಗೆ ತಲುಪ್ತೇವೆ ನಾವು. ಅಷ್ಟಾಂಗ ಯೋಗ ಮುಖಾಂತರ ಈ ಸ್ಥಿತಿಗೆ ತಲುಪುವುದು ಅಷ್ಟು ಸುಲಭವಲ್ಲ. ಆದರೆ ಭಕ್ತಿಯ ಮುಖಾಂತರ ಎಲ್ಲರೂ ಭಗವಂತನ ಅಂಗ ಅಂತ ಹೇಳುವಾಗ ಅದು ಸಮತ್ವ. ಸಮತ್ವಂ ಯೋಗಂ ಉಚ್ಯತೆ. ಸಮತ್ವ ಆಗ್ತದೆ, ಎಲ್ಲರೂ ಭಗವಂತನ ದಾಸರು. ಆ ಸ್ಥಿತಿಯಲ್ಲಿ ನಾವೆಲ್ಲರೂ ಬರ್ಲಿಕ್ಕೆ ಸಾಧ್ಯ. ನಮಗೆಲ್ಲರಿಗೂ ಒಂದಲ್ಲ ಒಂದು ಕ್ಷಣ ಇದು ಕೂಡ ಕೃಷ್ಣನ ಒಂದು ಸೃಷ್ಟಿ, ಇದು ಕೂಡ ಕೃಷ್ಣನಿಗೆ ಸಂಬಂಧಪಟ್ಟದ್ದು ಅಂತ ಅನ್ನಿಸುದಿಲ್ವಾ? ಎಷ್ಟೋ ಸಲ ಅನ್ನಿಸಿದೆ. ಇದು ತುಂಬಾ ಇಂಪಾರ್ಟೆಂಟ್. ಭಾವಾರ್ಥ: ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು ಪರಿಪೂರ್ಣ ಯೋಗಿ. ತನ್ನ ವೈಯಕ್ತಿಕ ಅನುಭವದಿಂದಾಗಿ ಅವನಿಗೆ ಪ್ರತಿಯೊಬ್ಬರ ಸುಖ ಮತ್ತು ದುಃಖದ ಅರಿವಿದೆ. ಜೀವಿಯ ಯಾತನೆಯ ಕಾರಣವೆಂದರೆ ಭಗವಂತನೊಡನೆ ತನ್ನ ಬಾಂಧವ್ಯವನ್ನು ಮರೆತಿರುವುದು. ನಮ್ಮ ದುಃಖ ಅದೇ ರೀತಿಯಲ್ಲಿ, ಸುಖ ದುಃಖ ಅದೇ ರೀತಿಯಲ್ಲಿ, ಬೇರೆಲ್ಲರ ಸುಖ ದುಃಖಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮಗೆ ಭಗವಂತನ ಗೊಟ್ಟೆ ಇರುವಂತಹ ಸಂಬಂಧವನ್ನ ಮರ್ತಿರುವಂಥದ್ದು. ಈಗ ನಮ್ಮ ಫಾರ್ಮೋಸ್ಟ್ ಡ್ಯೂಟಿ ಏನು? ಯಾರಾದ್ರೂ ಹೇಳ್ತೀರಾ? ಇಷ್ಟು ಗೊತ್ತಾದ ಮೇಲೆ, ನಮ್ಮ ಎಲ್ಲರ ಸಂಕಷ್ಟಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಭಗವಂತನನ್ನ ಮರ್ತಿರುವುದು ಅಂತ ಗೊತ್ತಾದ ಮೇಲೆ ನಮ್ಮೆಲ್ಲರ ಡ್ಯೂಟಿ ಏನು? ಜೀವರ ಸ್ವರೂಪ ಈ ಕೃಷ್ಣರ ನಿತ್ಯದ ಓಕೆ, ನಾವೇನ್ ಮಾಡ್ಬೇಕು? ಇಷ್ಟು ಗೊತ್ತಾದ್ಮೇಲೆ ಏನ್ ಮಾಡ್ಬೇಕು? ಟ್ರೈ ಮಾಡಿ. ಸದಾ ಅವನ್ನ ನೆನಪಿಸ್ಕೋಬೇಕು. ಓಕೆ, ಅನನ್ಯ ಚಿಂತ ಅದು ಸರ್. ಯಾವಾಗಲೂ ಓಕೆ, ಪ್ರಚಾರ, ಪರಮಾತ್ಮನ ವಿಷಯದಲ್ಲಿ ಎಷ್ಟು ನಮ್ಗೆ ಅವಕಾಶ ಸಿಗುತ್ತೆ ಅಷ್ಟು ಪ್ರಚಾರ ಮಾಡ್ಬೇಕು. ಆ ಆತ್ಮವನ್ನು ಈ ಕೃಷ್ಣ ಭಕ್ತಿಯಲ್ಲಿ ತಂದು ಕೂತ್ಕೊಳಿಸ್ಬೇಕು. ಅದು ನಮ್ಮ ಮೇನ್ ಕರ್ತವ್ಯ. ಕರೆ ಕರೆ. ಈಗ ನೋಡಿ, ನೀವು ತಂದದ್ದು ಒಳ್ಳೆ ಇಂಪಾರ್ಟೆಂಟ್ ವಿಚಾರ. ಒಂದು ನಮ್ಮ ಸಾಧನೆ, ಇನ್ನೊಂದು ಪರರಿಗೆ ಇದರ ಬಗ್ಗೆ ಹೇಳುವಂಥದ್ದು. ಇದರಲ್ಲಿ ಒಂದು ಅದ್ಭುತವಾದ ವಿಚಾರ ಅಂತಂದ್ರೆ, ಇನ್ನೊಬ್ಬರಿಗೆ ಹೇಳುವಾಗ ಹೆಚ್ಚು ಬೆನಿಫಿಟ್ ಆಗುದು ಯಾರಿಗೆ? ಇನ್ನೊಬ್ಬರಿಗೆ ಹೇಳುವಾಗ. ಈಗ ನಾನು ಉದಾಹರಣೆಗೆ ನಿಮ್ಗೆಲ್ಲ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ, ಹೆಚ್ಚು ಬೆನಿಫಿಟ್ ಯಾರಿಗೆ ಆಗುವಂಥದ್ದು? ಹೇಳುವವರಿಗೆ, ನಮ್ಗೆ ಹೇಳುವವರಿಗೆ. ಯಾಕಂದ್ರೆ ಹೇಳುವವನು ಯೋಚನೆ ಮಾಡಿ ಹೇಳ್ಬೇಕಲ್ಲ, ಕೃಷ್ಣನ ಬಗ್ಗೆ ಯೋಚನೆ ಮಾಡಿ ಹೇಳ್ಬೇಕಲ್ಲ. ಸುಮ್ಮನೆ ಹೇಳಲಿಕ್ಕೆ ಆಗ್ತದ? ಸುಮ್ಮನೆ ಹೇಳಲಿಕ್ಕೆ ಆಗುದಿಲ್ಲ. ಆಗ ಹೇಳುವವನಿಗೆ ಜಾಸ್ತಿ ಬೆನಿಫಿಟ್ ಆಗ್ತದೆ. ಆದ್ರೆ ಇಲ್ಲಿ ಪ್ರಚಾರವೇ ಮುಖ್ಯ ಅಂತ ಹೇಳಿ ಅರ್ಥ ಆಗ್ತದೆ ನಮಗೆ. ಪ್ರಚಾರವೇ ಮುಖ್ಯ. ಹಾಗೆ ಅಂತ ಹೇಳಿ ಸ್ಟಡಿ ಮಾಡದೆ ಪ್ರಚಾರ ಮಾಡುವುದಲ್ಲ, ಅಂದ್ರೆ ಸಾಧನೆ ಮಾಡದೆ ಪ್ರಚಾರ ಅಲ್ಲ. ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ? ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ? ಫಸ್ಟ್
ಎರಡು ಇದೇ ವಿಚಾರವನ್ನ ಶ್ಲೋಕದ ಮುಖಾಂತರ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಎರಡನೇದು ಯಾರಾದ್ರೂ ಹೇಳ್ತೀರಾ? ಕರೋ ಪರೋ ಉಪಕಾರ. ನಾಮ್ ಎರಡನೇದು ಫಸ್ಟ್ ಇದೆಂತ ನೆನಪು ಬರ್ತಿಲ್ಲ. ಎರಡನೇದು ಕರೋ ಪರೋ ಉಪಕಾರ. ಭಾರತ ಭೂಮಿಲೆ ಜನ್ಮ ಹೋಯ್ ಜಾಯ್ ಕೃಷ್ಣ. ಜನ್ಮ ಸಾರ್ಥಕ ಕರಿ. ಜನ್ಮ ಸಾರ್ಥಕ ಕರಿ. ದೆನ್ ಆಮೇಲೆ ಕರೋ ಪರೋ ಉಪಕಾರ. ಜನ್ಮ ಸಾರ್ಥಕ ಕರಿ ಹೇಗೆ? ನಾವು ಸಾಧನೆ ಮಾಡುವಂಥದ್ದು, ಸಂಪೂರ್ಣವಾಗಿ ಭಗವಂತನ ಸೇವೆ ಮಾಡುವಂಥದ್ದು. ಇದು ಗೊತ್ತಾದ ಮೇಲೆ, ಯಾವುದು ಗೊತ್ತಾದ ಮೇಲೆ? ನಮ್ಮ ಸ್ಟ್ರಗಲ್ ಎಲ್ಲ ಆಗುದು ಯಾಕೆ ಅಂತ ಹೇಳಿದ್ರೆ ಕೃಷ್ಣನನ್ನು ಮರೆತ ಕಾರಣ. ಕೃಷ್ಣ ಭೂಲಿಯ, ಕೃಷ್ಣನನ್ನ ಮರೆತಿರುವ ಕಾರಣ ನಮಗೆ ಇದೆಲ್ಲ ಪ್ರಾಬ್ಲಮ್ ಬರ್ತಿರೋದು. ಅದೇ ರೀತಿಯಲ್ಲಿ ಎಲ್ರಿಗೂ ಬರುವಂತಹ ಪ್ರಾಬ್ಲಮ್ ಕೂಡ ಅದೇ ಕಾರಣ. ಆದ ಕಾರಣ ಇದಕ್ಕೆ ಒಂದೇ ರಿಸಲ್ಟ್, ಒಂದೇ ಸೊಲ್ಯೂಷನ್ ಅಂತ ಹೇಳಿದ್ರೆ ನಮ್ಮ ಸಾಧನೆ, ಅದೇ ಜೊತೆಯಲ್ಲಿ ಪ್ರಚಾರ. ಇದೇ ಈ ಭಕ್ತಿ ಮಾರ್ಗಗಳು ಮಾಡುವಂಥದ್ದು. ಸುಮಾರು ಭಕ್ತಿ ಪರಂಪರೆಗಳಿವೆ, ಭಗವಂತನ ಭಕ್ತಿ ಪರಂಪರೆಗಳು ಸುಮಾರಿವೆ. ಮುಖ್ಯವಾಗಿ 4 ಪರಂಪರೆಗಳು ನಾವು ಚರ್ಚೆ ಮಾಡಿದ್ದೇವೆ. ಆದ್ರೆ ಎಲ್ಲದರ ಉದ್ದೇಶ ಇದೆ, ಎಲ್ಲರನ್ನ ವಾಪಸ್ಸು ಭಗವಂತನ ಧಾಮಕ್ಕೆ, ಭಗವಂತನ ಸೇವೆಗೆ ತೊಡಗಿಸಿಕೊಳ್ಳುವಂಥದ್ದು. ಇದರಲ್ಲಿ ಮುಖ್ಯ ವ್ಯಕ್ತಿ ಯಾರು? ಈ ರೀತಿ ಮಾಡೋದ್ರಲ್ಲಿ ಮುಖ್ಯ ವ್ಯಕ್ತಿ ಯಾರು? ನಮ್ಮ ಪರಂಪರೆಯಲ್ಲಿ ಇದ್ದಾರೆ ಅವರು. ಮುಖ್ಯ ವ್ಯಕ್ತಿ ಇದರಲ್ಲಿ ಪರಂಪರೆಯಲ್ಲಿ ಎರಡನೆಯವರು ನಾರದ ಮುನಿ. ನಾರದ ಮುನಿಗಳು ಇದನ್ನೇ ಮಾಡುವಂಥದ್ದು. ಮುಂದೆ ಹೋಗೋಣ. ಸುಖದ ಕಾರಣವೆಂದರೆ ಕೃಷ್ಣನೇ ಮನುಷ್ಯನ ಎಲ್ಲ ಚಟುವಟಿಕೆಗಳ ಪರಮಭೋಕ್ತಾರನು, ಎಲ್ಲ ಲೋಕಗಳ ಮತ್ತು ಗ್ರಹಗಳ ಒಡೆಯನು, ಎಲ್ಲ ಜೀವಿಗಳ ಅತ್ಯಂತ ಪ್ರಾಮಾಣಿಕ ಮಿತ್ರನು ಎನ್ನುವ ಅರಿವು ಇರುವುದು. ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಬದ್ಧನಾದ ಜೀವಿಯು ಕೃಷ್ಣನೊಡನೆ ತನ್ನ ಬಾಂಧವ್ಯವನ್ನು ಮರೆಯುತ್ತಾನೆ. ನಮ್ಮನ್ನು ಹಿಡಿದಾಕುವುದು ಯಾವುದು? ಇದೆಯಾ? ತ್ರಿಗುಣಗಳು, ಸತ್ವರಜ ತಮಗಳಿಂದ ನಾವು ಬಂಧನಕ್ಕೆ ಒಳಪಟ್ಟಿದ್ದೇವೆ. ಇದರಿಂದ ಹೊರಗೆ ಬರೋದು ಹೇಗೆ ಅಂತ ಹೇಳಿದ್ರೆ, ಫಸ್ಟಿಗೆ ನಾವು ಎಲ್ಲಿಗೆ ಬರಬೇಕು? ಜೈಲಿಂದ ಹೊರಗೆ ಬರೋದು ಹೇಗೆ? ಯಾರಾದ್ರೂ ಹೇಳ್ತೀರಾ? ಜೈಲಿಂದ ಹೊರಗೆ ಬರೋದು ಹೇಗೆ? ಒಳ್ಳೆಯವರಾಗಿ, ಒಳ್ಳೆಯ ತನ್ನ ವ್ಯಕ್ತಿತ್ವ ಚೆನ್ನಾಗಿ ತೋರಿಸಿದ್ರೆ ಹೊರಗೆ ಬರ್ಬೋದು. ಒಳ್ಳೆ ಅಂದ್ರೆ ಬದಲಾವಣೆ ಆಗುದು. ಅದು ಬದಲಾವಣೆ ಆಗುದಂದ್ರೆ ಏನರ್ಥ? ಬದಲಾವಣೆ ಆಗುದಂದ್ರೆ ಏನರ್ಥ? ಮೊದಲು ಮಾಡಿದ ತಪ್ಪನ್ನ ಮತ್ತೆ ಇನ್ನೊಮ್ಮೆ ಮಾಡಬಾರ್ದು. ಅದರ ಅರ್ಥ ಯಾವ ಗುಣಕ್ಕೆ ಬರುವಂತದ್ದು ಅಂತ? ಸತ್ವಗುಣ ಪ್ರಭುಜಿ. ಸತ್ವಗುಣಕ್ಕೆ ಬರುದು. ಆಮೇಲೆ ಹೊರಗೆ ಬರ್ಬೇಕಿದ್ರೆ ಎಲ್ಲಿ ತನಕ ಬರಬೇಕು? ಇದು ಜೈಲಿನ ಹೊರಗೆ ಬರ್ಬೇಕಿದ್ರೆ ಹೊರಗಿನ ತನಕ ಬರಬೇಕು. ಅದೇ ರೀತಿಯಲ್ಲಿ ನಾವು ಫಸ್ಟಿಗೆ, ಈಗ ನಮಗೆ ಸತ್ವ ರಜ ತಮ ಗುಣ ಉಂಟಲ್ಲ, ನಾವು ಆದಷ್ಟು ಸತ್ವಕ್ಕೆ ಬರ್ಲಿಕ್ಕೆ ಪ್ರಯತ್ನ, ಸತ್ವಗುಣಕ್ಕೆ ಬರ್ಲಿಕ್ಕೆ ಪ್ರಯತ್ನ ಬರ್ಬೇಕು. ಅದು ಸುಲಭ ಆಗುದು ಯಾವಾಗ ಅಂತ ಹೇಳಿದ್ರೆ ಎಲ್ಲವನ್ನ ಕೃಷ್ಣನ ಸೇವೆಯಲ್ಲಿ ತೊಡಗಿಸುವಾಗ ನ್ಯಾಚುರಲಿ ಸತ್ವಕ್ಕೆ ಬರ್ತದೆ. ಆದ್ರೂ ಕೂಡ ನಾವು ಪ್ರಯತ್ನ ಪಡ್ತಾ ಇರ್ಬೇಕು. ರಜೋಗುಣ ತಮೋಗುಣ ವೃದ್ಧಿ ಆಗುವ ಆಹಾರವಾಗ್ಲಿ, ಚಟುವಟಿಕೆಗಳನ್ನ ನಾವು ಕಮ್ಮಿ ಮಾಡ್ಲೇಬೇಕು. ರಜೋಗುಣ ತಮೋಗುಣ ವೃದ್ಧಿ ಆಗುವಂಥದ್ದು. ಆದಷ್ಟು ಸತ್ವಗುಣವನ್ನ ವೃದ್ಧಿ ಮಾಡುವಂತ ವಿಚಾರಗಳನ್ನ, ಪ್ರಕ್ರಿಯೆಗಳನ್ನ ನಾವು ಮಾಡ್ಬೇಕು. ಈಗ ಉದಾಹರಣೆಗೆ ಇನ್ನೊಬ್ಬನಿಗೆ ನಾವು ಮಾತಾಡ್ತಾ ಇರ್ತೇವೆ, ಅವ್ರು ತುಂಬಾ ಒಳ್ಳೆಯವರು, ಆದರೆ ಹೇಳುದಿಲ್ವಾ? ಆದರೆ ಹೇಳ್ತೇವಾ? ಹೇಳುದಿಲ್ಲ ಅಂತ ಎಲ್ಲರೂ ಬರ್ತಾರೆ, ನನ್ನನ್ನು ಬಿಟ್ರೆ. ಅವ್ರು ತುಂಬಾ ಒಳ್ಳೆಯವರು, ಅವ್ರು ಎಷ್ಟು ಒಳ್ಳೆ ಗುಣ ಇದೆ, ಆದರೆ ಅದರ ನಂತರ ಎಷ್ಟು ಹೇಳ್ತೇವೆ ನಮಗೆ ಗೊತ್ತಿಲ್ಲ, ಎಂತೆಲ್ಲ ಹೇಳ್ತೇವೆ ಅಂತ ನಮಗೆ ಗೊತ್ತಿಲ್ಲ. ಅದೇ ಪ್ರಾಬ್ಲಮ್. ಅದ್ರ ಮುಂಚೆ ಹೇಳಿದನ್ನು ಮಾತ್ರ ಇಟ್ಕೊಳ್ಬೇಕು, ಮತ್ತೆ ಹೇಳಲೇಬಾರ್ದು. ಆದರೆ ಅಂತ ಹೇಳೋ ವರ್ಡೇ ಯೂಸ್ ಮಾಡಬಾರ್ದು ನಾವು. ಆದರೆ ಅಂತ ಹೇಳೋ ವರ್ಡೇ ಯೂಸ್ ಮಾಡಬಾರ್ದು. ಆದರೆ ಎಂತೆಲ್ಲ ಹೇಳಲಿಕ್ಕೆ ಶುರು ಮಾಡ್ತೇವೆ, ಅದನ್ನು ಉಪಯೋಗಿಸಲೇಬಾರದು ನಾವು. ಫಸ್ಟ್ ಇದು ಮಾತ್ರ ಹೇಳಿ ನಿಲ್ಲಿಸ್ಬೇಕು ಸಾಧ್ಯ ಆದ್ರೆ. ಅದೇ ಬೆಸ್ಟ್. ಯಾಕೆಂತ ಹೇಳಿದ್ರೆ ಆದರೆ ಅಂತ ಹೇಳಿದ ಮೇಲೆ ನಾವು ಏನೆಲ್ಲ ಮಾತಾಡ್ತೇವೆ ಅದು ತಮೋಗುಣ ಮತ್ತು ರಜೋಗುಣ. ಆದರೆಗಿಂತ ಮುಂಚೆ ಮಾತಾಡಿದ್ದು ಅವರು ಒಳ್ಳೆಯವರು, ಎಷ್ಟು ಒಳ್ಳೆ ವ್ಯಕ್ತಿ ಅಂತ ಹೇಳೋದು ಸತ್ವಗುಣ. ಈ ರೀತಿಯಲ್ಲಿ ನಾವು ನಮ್ಮ ಜೀವನದಲ್ಲಿ ಏನೆಲ್ಲ ಮಾಡ್ತಿದ್ದೇವೆ. ಉಪ್ಪಿನಕಾಯಿ ಹಾಗೆ, ಅದು ಉಪ್ಪಿನಕಾಯಿಯೇ ಜಾಸ್ತಿ ತಿಂತಾ ಇದ್ದೇವೆ ನಾವು.
ಉಪ್ಪಿನಕಾಯಿ ಪಲ್ಯಕ್ಕಿಂತ ಜಾಸ್ತಿ ಉಪ್ಪಿನಕಾಯಿ ತಗೊಳ್ತಾ ಇದ್ದೇವೆ. ಆದ ಕಾರಣ ಈ ಉಪ್ಪಿನಕಾಯಿ ತುಂಬಾ ರಜೋಗುಣ ತಮೋಗುಣ ಇರುವುದು. ಉಪ್ಪಿನಕಾಯಿ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ ಅದಕ್ಕೆ? ಚಮಚ ಅಂತ ಹೇಳ್ತಾರೆ. ಚಮಚ ಅಂತ ಹೇಳೋ ಪದ ಬಂದದ್ದೇ ಹಾಗೆ. ಯಾಕಂದ್ರೆ ಉಪ್ಪಿನಕಾಯಿ ಬಳಸಲಿಕ್ಕೆ ಜನರಲಿ ಚಮಚ ಉಪಯೋಗಿಸುವಂಥದ್ದು. ಚಮಚ ಆಗಬಾರದು ನಾವು. ಚಮಚ ಅಂತ ಹೇಳಿದ್ರೆ ಏನು? ಇಂದ್ರಿಯಗಳ ದಾಸ. ಇಂದ್ರಿಯಗಳ ದಾಸ ಆಗ್ಲಿಕ್ಕೆ ಹೇಗೆ ಕಾರಣ ಅಂತ ಹೇಳಿದ್ರೆ ತಮೋಗುಣ ಮತ್ತು ರಜೋಗುಣ ಜಾಸ್ತಿ ಬೆಳೆದ ಹಾಗೆ ಇಂದ್ರಿಯಗಳಿಗೆ ದಾಸ ಆಗುವಂಥದ್ದು. ಈಗ ಯಾರ್ಯಾರು ಇಂದ್ರಿಯಗಳಿಗೆ ದಾಸ ಆಗಿದ್ದೇವೆ ನಾವೆಲ್ಲರೂ, ನಮ್ಮಲ್ಲಿ ಖಂಡಿತವಾಗಿ ತಮೋಗುಣ ಮತ್ತು ರಜೋಗುಣ ಜಾಸ್ತಿ ಇದೆ. ನಾವೆಲ್ಲರೂ ನಮ್ಮನ್ನು ನಾವು ಒಬ್ಸರ್ವ್ ಮಾಡುವ, ಎಷ್ಟು ತಮೋಗುಣ ಜಾಸ್ತಿ ಇದೆ, ಎಷ್ಟು ರಜೋಗುಣ ಜಾಸ್ತಿ ಇದೆ, ಎಷ್ಟು ಸತ್ವಗುಣ ಇದೆ ನಮ್ಮ ಹತ್ರ ಅಂತ ಹೇಳಿ. ಆದ ಕಾರಣ ನಮ್ಮ ಚಟುವಟಿಕೆಗಳಲ್ಲಿ ಸತ್ವಗುಣ ಇಂಪ್ರೂವ್ ಮಾಡಬೇಕು. ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡ್ತೀರಾ ಹೇಗೆ ಸತ್ವಗಳನ್ನ ವೃದ್ಧಿ ಮಾಡಿಸಬಹುದು ಅಂತ? ಸತ್ವಗುಣವನ್ನ ಈಗ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿಯಲ್ಲಿ ಸತ್ವ ರಜ ತಮಗುಣ ಇರುವ ಸಮಯ ಯಾವುದು? ಬೆಳಿಗ್ಗೆ. ಬೆಳಿಗ್ಗೆ ಯಾವುದು? ಸತ್ವಗುಣ ಪ್ರಭುಜಿ. ಮತ್ತೆ ಆಮೇಲೆ ರಜೋಗುಣ ಪ್ರಭುಜಿ. ಮತ್ತೆ ಸಂಜೆ ಮತ್ತೆ ತಮೋಗುಣ ಪ್ರಭುಜಿ. ರಾತ್ರಿ ಆದ ಹಾಗೆ ಸಂಜೆಯ ಮೇಲೆ ತಮೋಗುಣ. ಆಯ್ತಾ? ಈಗ ನಾವೇನ್ ಮಾಡ್ಬೇಕು? ಈಗ ಬೆಳಿಗ್ಗೆ ಸತ್ವಗುಣದಲ್ಲಿ ಏನ್ ಮಾಡ್ಬೇಕು? ಜಪ ಮಾಡ್ಬೇಕು, ಸತ್ಸಂಗದಲ್ಲಿ ಭಾಗವಹಿಸಬೇಕು, ಭಗವದ್ಗೀತೆಗೆ ಹಾಗೆಲ್ಲ ಭಾಗವತ ಹಾಗೆ ಅಡಿಗೆ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಎಲ್ಲ ಮಾಡ್ಬೇಕು. ನೈವೇದ್ಯ ಏನು ಮಾಡಬಾರ್ದು ಬೆಳಿಗ್ಗೆ? ನಿದ್ರೆ. ಲೇಟ್ ಆಗಿ ಥ್ಯಾಂಕ್ ಯು. ಮತ್ತೆ ಲೇಟ್ ಆಗಿ ಹೇಳುದು, ಅದು ಮುಖ್ಯವಾಗಿ ಅದು ತಮೋಗುಣದ ಪ್ರಕ್ರಿಯೆ. ಅದನ್ನ ನಾವು ಬೆಳಿಗ್ಗೆ ಮಾಡಿದ್ರೆ ಏನು? ಖಂಡಿತವಾಗಿ ವಿರುದ್ಧ ಅದು. ಆಮೇಲೆ ಮಧ್ಯಾಹ್ನ ಏನ್ ಮಾಡ್ಬೇಕು? ಭಗವಂತನ ಸೇವೆ. ರಾತ್ರಿ ಏನ್ ಮಾಡ್ಬೇಕು? ಭಗವಂತನ ಸೇವೆ. ಭಕ್ತರಿಗೆ 3 ಹೊತ್ತು ಭಗವಂತನ ಸೇವೆಯೇ ನಡಿಬೇಕು. ಸೊ ಮಧ್ಯಾಹ್ನ ಆಗುವಾಗ ಅಥವಾ ಸೂರ್ಯ ಬಂದ ಮೇಲೆ ನಿಧಾನವಾಗಿ ರಜೋಗುಣ ಡೆವಲಪ್ ಆಗತ್ತೆ. ಆ ರಜೋಗುಣವನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ಲಿಕ್ಕೆ ಪ್ರಯತ್ನ. ಅಂದ್ರೆ ನಮಗೆ ಆಗುವಂತಹ ಒಂದು ರಜೋಗುಣ ಅಂದ್ರೆ ಏನು? ಆಕ್ಟಿವ್ನೆಸ್. ಇನ್ನು ಮಾಡ್ಬೇಕು ಅಂತ ಹೇಳುವ ಆಕ್ಟಿವ್ನೆಸ್ ಅನ್ನ ನಾವು ಆದಷ್ಟು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಬಹುದು. ಆಮೇಲೆ ರಾತ್ರಿ ಆದ ಹಾಗೆ ತಮೋಗುಣ ಬರ್ತದೆ. ತಮೋಗುಣವನ್ನ ಹೇಗೆ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಬಹುದು? ಮಲಗುವ ತನಕ ಭಗವಂತನ ಸ್ಮರಣೆ ಮಾಡ್ಲಿಕ್ಕೆ ಪ್ರಯತ್ನ. ರಾತ್ರಿ ಸತ್ವಗುಣದಲ್ಲಿ ಹೇಗೆ ಬೆಳಿಗ್ಗೆ ಮಾಡ್ತೇವೆ ಅದೇ ರೀತಿ ರಾತ್ರಿ ಮಾಡ್ಬೇಕು. ಇಲ್ಲಾಂದ್ರೆ ರಾತ್ರಿ ಅಂತ ಹೇಳೋದು ಭಾರಿ ಡೇಂಜರ್. ರಾತ್ರಿ ಟಿವಿ, ಮೊಬೈಲ್, ಬೆಳಿಗ್ಗೆ ಯಾರಾದ್ರೂ ಹೆಚ್ಚು ನೋಡ್ತಾರ? ಸ್ವಲ್ಪ ನ್ಯೂಸ್ ಎಲ್ಲ ನೋಡುದಿದೆ. ಬೆಳಿಗ್ಗೆ 6 ಗಂಟೆ ಕೂತು ಯಾರು ಧಾರಾವಾಹಿ ನೋಡುದಿಲ್ಲ ಜನರಲಿ. ಏನಾದ್ರೂ ಪ್ರಾಯ ಏಜ್ ಆದವರು ನೋಡ್ತಾರೇನೋ, ಅಥವಾ ಚಿಕ್ಕ ಮಕ್ಕಳಿಗೆ ರಜೆ ಇದ್ರೆ ನೋಡ್ತಾರೇನೋ. ಇಲ್ಲ ಅಂತ ಹೇಳಿದ್ರೆ ಜನರಲಿ ಬೆಳಿಗ್ಗೆ ಕೂತ್ಕೊಳ್ಳೋದಿಲ್ಲ ಯಾರು. ಕೂತ್ಕೊಳ್ಳೋದು ಯಾವತ್ತೂ ಸಂಜೆ ರಾತ್ರಿ ಆಗುವಾಗ, ತಮೋಗುಣದ ಸಮಯದಲ್ಲಿ. ಭಾರಿ ಡೇಂಜರ್. ಆ ಟೈಮಲ್ಲಿ ನಾವು ಏನೆಲ್ಲ ಬ್ರೈನಿಗೆ ಕೊಡ್ತೇವೆ, ಮನಸ್ಸಿಗೆ ಕೊಡ್ತೇವೆ, ಭಾರಿ ಡೇಂಜರ್ ಟೈಮ್ ಅದು. ಆದ ಕಾರಣ ಆ ಟೈಮ್ ಅನ್ನ ನಾವು ಸಂಪೂರ್ಣವಾಗಿ ಭಗವತ್ ಸಂಕಲ್ಪ, ಭಗವತ್ ಕಾರ್ಯಕ್ಕೆ ನಾವು ನಿಯೋಜಿಸ್ಬೇಕು. ಎಷ್ಟಾಗ್ತದಷ್ಟು. ಅಟ್ಲೀಸ್ಟ್ ಕ್ಲಾಸ್ ಕೇಳುವಂಥದ್ದು, ಶಬ್ದ ಕೇಳುವಂಥದ್ದು, ಪ್ರಭುಪಾದರ ಲೆಕ್ಚರ್ ಕೇಳುವಂಥದ್ದು, ಓದುವಂಥದ್ದು, ಜಪ ಮಾಡುವಂಥದ್ದು, ಇನ್ನೊಬ್ಬರ ಜೊತೆ ಚರ್ಚೆ ಮಾಡುವಂಥದ್ದು ಭಗವಂತನ ಬಗ್ಗೆ, ಈ ರೀತಿಯಲ್ಲಿ ಮಾಡ್ಬೇಕು. ಬೇರೆ ಯಾವ್ದು ಮಾತಾಡಬಾರ್ದು ರಾತ್ರಿ ಆಗುವಾಗ. ಆದಷ್ಟು ಪ್ರಯತ್ನ ನಮ್ಮ ಪ್ರಯತ್ನ. ಹಾಗೆ ಏನಾಗ್ತದೆ, ನಿದ್ದೆ ಕೂಡ ಸಾಮಾನ್ಯವಾಗಿ ಅದು ಕೂಡ ಸತ್ವಗುಣಕ್ಕೆ ಬರ್ತದೆ. ಅಟ್ಲೀಸ್ಟ್ ಕೆಟ್ಟ ಕನಸುಗಳು ಬೀಳುವುದಿಲ್ಲ ಅಥವಾ ಕೆಟ್ಟ ಯೋಚನೆಗಳು ಬೀಳುವುದಿಲ್ಲ. ಅಟ್ಲೀಸ್ಟ್ ಈ ರೀತಿಯಲ್ಲಿ ನಾವು ನಮ್ಮ ನಿತ್ಯ ನಡೆಯುವಂತಹ ನಮ್ಮ ಜೀವನದಲ್ಲಿ ನಾವು ಭಗವಂತನ ಸ್ಮರಣೆ ಮಾಡ್ತಾ ಅಟ್ಲೀಸ್ಟ್ ಸತ್ವಗುಣಕ್ಕೆ ಬರಬೇಕು. ಅಟ್ಲೀಸ್ಟ್ ಸತ್ವಗುಣಕ್ಕೆ ಬಂದ್ರೆ ನಮಗೆ ಏನೋ ಒಂದು ಚಾನ್ಸ್ ಇದೆ ಭಗವಂತನ ಸೇವೆಯಲ್ಲಿ. ಯಾಕಂದ್ರೆ ಸತ್ವ ಅಂತ ಹೇಳಿದ್ರೆ ಶುದ್ಧರಾತ್ರೆ ಮಾತ್ರ ಭಗವಂತನ ಸೇವೆಯಲ್ಲಿ ದೃಢ ಆಗ್ಲಿಕ್ಕೆ ಸಾಧ್ಯ. ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಬದ್ಧನಾದ ಜೀವಿಯು ಕೃಷ್ಣನೊಡನೆ ತನ್ನ ಬಾಂಧವ್ಯವನ್ನು ಮರೆಯುತ್ತಾನೆ. ಇದರಿಂದ ತ್ರಿವಿಧ ಐಹಿಕ ದುಃಖಗಳಿಗೆ ಗುರಿಯಾಗುತ್ತಾನೆ. ಈ ಸಂಗತಿಯನ್ನು ಪರಿಪೂರ್ಣ ಯೋಗಿಯು ತಿಳಿದಿರುತ್ತಾನೆ. ಯೋಗಿಗೆ ಗೊತ್ತಿರ್ತದೆ ಇದು. ಆದ ಕಾರಣ ಅವನ ಆಕ್ಷನ್ ಬೇರೆ. ಕೃಷ್ಣ ಪ್ರಜ್ಞೆಯಲ್ಲಿರುವವನು ಸುಖವಾಗಿರುತ್ತಾನೆ. ಯಾಕೆಂದ್ರೆ ಈ 3 ಗುಣಗಳ ಪ್ರಭಾವಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಕೃಷ್ಣ ಪ್ರಜ್ಞೆ ಅಂತ ಹೇಳಿದ್ರೆ ಈ 3 ಗುಣಗಳಿಂದ ಮೇಲ್ಪಟ್ಟದ್ದು. ಆದ್ರೂ ಕೂಡ ನಾವು ಅದನ್ನ ತಿಳಿದು ಮಾಡಬೇಕು. ತಿಳಿದಿರುತ್ತಾನೆ ಅಂತ ಹೇಳಿ ತುಂಬಾ ಇಂಪಾರ್ಟೆಂಟ್ ವರ್ಡ್. ತಿಳಿದು ಮಾಡಿದರೆ ತುಂಬಾ ಬೇಗ ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಆದುದರಿಂದ ಕೃಷ್ಣ ಜ್ಞಾನವನ್ನು ಎಲ್ಲರಿಗೆ ಹಂಚಲು ಪ್ರಯತ್ನಿಸುತ್ತಾನೆ. ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದರ ಮಹತ್ವವನ್ನು ಪ್ರಸಾರ ಮಾಡಲು ಸಂಪೂರ್ಣ ಯೋಗಿಯು ಪ್ರಯತ್ನಿಸುವುದರಿಂದ ಜಗತ್ತಿನಲ್ಲಿ ಅವನೇ ಅತ್ಯಂತ ಶ್ರೇಷ್ಠ ಪರ ಉಪಕಾರಿ.
ಅವನೇ ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರನಾದ ಸೇವಕ. ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯ ಕೃತ್ತಮ. ಗೀತಾ ಭಗವದ್ಗೀತೆ 18ನೇ ಅಧ್ಯಾಯ 69ನೇ ಶ್ಲೋಕದಲ್ಲಿ ಹೇಳಿದೆ, ಭಗವಂತನಿಗೆ ಯಾರು ಹತ್ತಿರ ಅಂತ ಹೇಳಿದ್ರೆ ಯಾರು ಭಗವಂತನ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಪ್ರತಿಯೊಬ್ಬ ಭಕ್ತ ಭಗವಂತನ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಅವನು ತಿಲಕ ಇಡುವ ಮುಖಾಂತರ, ಕಂಠಿ ಮಾಲೆ ಹಾಕುವ ಮುಖಾಂತರ, ಭಗವಂತನ ಬಗ್ಗೆ ಚಿಂತನೆ ಮಾಡುವ ಮುಖಾಂತರ, ಈ ರೀತಿಯಲ್ಲಿ ಅವನ ನಡವಳಿಕೆ ಮುಖಾಂತರ ಭಗವಂತನ ಪ್ರಚಾರ ಮಾಡ್ತಾನೆ. ಭಗವಂತನ ಅಡಿಗೆ ಮಾಡುವುದ ಮುಖಾಂತರ, ಏನೇ ಇರಲಿ ಭಗವಂತನ ಪ್ರಚಾರ ನಿರಂತರ ನಿತ್ಯ ಯಾರು ಭಕ್ತರಾಗ್ತಾರೆ ಅವರೆಲ್ಲರೂ ಮಾಡ್ತಾ ಇರ್ತಾರೆ. ಅಂದ್ರೆ ಈಗ ಉದಾಹರಣೆಗೆ ನಾವು ತಿಲಕ ಹಾಕುವುದು ಒಂದು ಉದ್ದೇಶ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳಿ, ಎರಡನೇ ಉದ್ದೇಶ ಭಗವಂತನನ್ನ ಸಂಪೂರ್ಣವಾಗಿ ನೆನಪು ಮಾಡುವಂಥದ್ದು. ಇದು ಭಗವಂತನ ಸೇವೆ. ಹಾಕುವಾಗ ತಿಲಕ ಹಾಕುವುದು ಸೇವೆ, ಕಂಠಿ ಮಾಲೆ ಧರಿಸುವುದು ಸೇವೆ, ಎಲ್ಲವೂ ಸೇವೆ ಭಗವಂತನದ್ದು. ಎಂದರೆ ಭಗವಂತನ ಭಕ್ತನು ಸದಾ ಎಲ್ಲ ಜೀವಿಗಳ ಕಲ್ಯಾಣಕ್ಕೆ ಗಮನ ಕೊಡುತ್ತಾನೆ. ಈ ರೀತಿಯಲ್ಲಿ ಅವನು ನಿಜವಾಗಿ ಎಲ್ಲರ ಸ್ನೇಹಿತ. ಅವನು ಯೋಗದಲ್ಲಿ ಪರಿಪೂರ್ಣತೆಯನ್ನು ಬಯಸುವುದು ತನ್ನ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ, ಇತರರಿಗೆ ನೆರವಾಗಲು ಪ್ರಯತ್ನಿಸುತ್ತಾನೆ. ಸ್ವಕಾರ್ಯಕ್ಕಲ್ಲ, ಸ್ವಾಮಿ ಕಾರ್ಯಕ್ಕೆ. ಸ್ವಯಂ ಕಾರ್ಯ ಆಗುವಾಗ ಸ್ವಕಾರ್ಯ ನಡೆದಿರ್ತದೆ, ಅದಕ್ಕೇನು ಸ್ಪೆಷಲ್ ಆಗಿ ಅಟೆನ್ಷನ್ ಹಾಕ್ಬೇಕು ಅಂತಿಲ್ಲ. ಆದ್ದರಿಂದ ಅವನು ಶ್ರೇಷ್ಠ ಯೋಗಿ. ಆತನಿಗೆ ಸಹ ಜೀವಿಗಳಲ್ಲಿ ಅಸೂಯೆ ಇಲ್ಲ. ಬದ್ಧ ಜೀವಿಗಳ ಪ್ರಾಬ್ಲಮ್ ಇದೆ. ನಾವೆಲ್ಲ ಬದ್ಧ ಅವಸ್ಥೆಯಲ್ಲಿ ಏನು ಅಸೂಯೆ ತುಂಬಾ ಗೋಣಿಗಟ್ಲೆ ಇದೆ. 1-2 ಕೆಜಿ ಅಲ್ಲ, ಲೆಕ್ಕ ಇಲ್ಲದಷ್ಟು ಕೆಜಿ ಅಸೂಯೆ ನಮ್ಮ ಹತ್ರ ಸ್ಟೋರ್ ಆಗಿದೆ. ಆದ್ರೆ ಭಗವಂತನ ಭಕ್ತರಲ್ಲಿ ಎಳ್ಳಷ್ಟು ಅಸೂಯೆ ಇಲ್ಲ. ಅಂದ್ರೆ ಭಗವಂತನ ಭಕ್ತರಾಗ್ಬೇಕು ಅಂತ ಹೇಳಿದ್ರೆ ಅಸೂಯೆಯನ್ನ ಸಂಪೂರ್ಣವಾಗಿ ಝೀರೋ ಮಾಡಬೇಕು. ಸಂಪೂರ್ಣವಾಗಿ 0 ಶೂನ್ಯ. ಭಗವಂತನ ಪರಿಪೂರ್ಣ ಭಕ್ತನಿಗೂ ತನ್ನ ವೈಯಕ್ತಿಕ ಮೇಲ್ಮೆಯಲ್ಲಿ ಮಾತ್ರ ಆಸಕ್ತನಾದ ಯೋಗಿಗೂ ವ್ಯತ್ಯಾಸ ಇಲ್ಲಿದೆ. ಪರಿಪೂರ್ಣ ಧ್ಯಾನಕ್ಕಾಗಿ ಏಕಾಂತ ಸ್ಥಳಕ್ಕೆ ಹೊರಟು ಹೋದ ಯೋಗಿಯು ಪ್ರತಿಯೊಬ್ಬ ಮನುಷ್ಯನ ಮನಸ್ಸನ್ನು ಕೃಷ್ಣ ಪ್ರಜ್ಞೆಯತ್ತ ತಿರುಗಿಸಲು ತನ್ನಿಂದಾದಷ್ಟೇ ಶ್ರಮಿಸುವ ಭಕ್ತನಷ್ಟು ಪರಿಪೂರ್ಣನಾಗದಿಲ್ಲಬಹುದು. ಪರಿಪೂರ್ಣನಾಗಿಲ್ಲದಿರಬಹುದು. ಅಂದ್ರೆ ಅಷ್ಟಾಂಗ ಯೋಗ ಅಭ್ಯಾಸ ಮಾಡುವನೇನ್ ಮಾಡ್ತಾನೆ, ತನ್ನ ಬಗ್ಗೆ ಮಾತ್ರ ಚಿಂತನೆ ಮಾಡ್ತಾನೆ. ಅವನು ಏಕಾಂತ ಸ್ಥಳಕ್ಕೆ ಹೋಗ್ತಾನೆ, ಯೋಗಿ ಆಗ್ತಾನೆ, ಅವನು ಭಗವಂತನಿಗೆ ಶರಣಾಗ್ತಾನೆ. ಈ ಮುಖಾಂತರ ಬೇರೆ ಭಕ್ತರು ಅಥವಾ ಬೇರೆ ವ್ಯಕ್ತಿಗಳಿಗೆ ಪ್ರೋತ್ಸಾಹ ಇರ್ತದೆ. ಆದ್ರೆ ನೇರವಾಗಿ ಎಲ್ಲರನ್ನ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಲಿಕ್ಕೆ ಅವನು ಅಷ್ಟು ಸಹಾಯ ಮಾಡುವುದಿಲ್ಲ. ಇಷ್ಟು ವ್ಯತ್ಯಾಸ ಇದೆ. ಇಷ್ಟು ಹೇಳಿ ಇವತ್ತಿಗೆ ನಿಲ್ಸೋಣ. ಏನಾದ್ರು ಪ್ರಶ್ನೆ ಅಥವಾ ಏನಾದ್ರು ನಾನು ಹೇಳಿದ್ರಲ್ಲಿ ತಪ್ಪು ಕಂಡಿದ್ರೆ ಖಂಡಿತವಾಗಿ ನೀವು ಅನ್ಮ್ಯೂಟ್ ಮಾಡಿ ಹೇಳ್ಬೇಕಾಗಿ ಕೇಳ್ಕೊಳ್ತೀನಿ. ಹರೇ ಕೃಷ್ಣ. ನೆಕ್ಸ್ಟ್ ಅರ್ಜುನ ಹಾಕುವ ಪ್ರಶ್ನೆಯನ್ನ ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಏನಾದ್ರು ಪ್ರಶ್ನೆ ಇದೆಯಾ? ಅಥವಾ ನಿಮ್ಮ ಮನಸ್ಸಲ್ಲಿ ಏನಾದ್ರು ಹೇಳಲಿಕ್ಕಿದ್ರೆ ಖಂಡಿತವಾಗಿ ಹೇಳಿ. ಇಷ್ಟು ಚರ್ಚೆ ಮಾಡಿದ ನಂತರ ನಿಮ್ಗೆ ಏನಾದ್ರು ಮನಸ್ಸಲ್ಲಿ ಕಂಡ್ರೆ. ಏನು ಇಲ್ಲಾದ್ರೆ ನಿಲ್ಸೋಣ. ಪ್ರಭುಜಿ, ಮಕ್ಕಳನ್ನ ಹೇಗೆ ನಾವು ಯಾವಾಗ್ಲೂ ಸತ್ವಗುಣದಲ್ಲಿ ಇಡೋದು ಪ್ರಭುಜಿ? ಮಕ್ಕಳನ್ನ ಅಂದ್ರೆ ನಾವು ಸಹ ಇಲ್ಲ, ಆದ್ರೆ ಆದಷ್ಟು ನಮ್ಗೆ ಗೊತ್ತಿದೆ. ಆದ್ರೆ ಮಕ್ಕಳು ಇವಾಗ ರಾತ್ರಿ ನಿನ್ನೆ ಕ್ರಿಕೆಟ್ ಉಂಟಮ್ಮ, ಫೈನಲ್ ನಾನು ನೋಡ್ತೇನೆ ಅಂತ ಹೇಳಿದ ಮಗ, ನಾನು ನೋಡ್ಲಿಕ್ಕೆ ಬಿಡ್ಲಿಲ್ಲ. ಅದು ಅವ್ರಿಗೆ ಆಸೆ ಆಗ್ತದೆ ನೋಡ್ಬೇಕಂತ, ಅದು ರಾತ್ರಿ ಇರ್ತದೆ, ಎಂತ ಮಾಡೋದು ಅವಾಗ? ಅದೇ ಈ ಲೋಕ ಹಾಗೆ ಅಲ್ವಾ, ಲೋಕದ ಉದ್ದೇಶವೇ ಅದು. ಎಲ್ಲರನ್ನ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿಸುದು, ಜಾಸ್ತಿ ಮಾಡುವುದೇ ಉದ್ದೇಶ. ಆದ ಕಾರಣ ನಾವು ನಿಜವಾದ ಅಪ್ಪ ಅಥವಾ ಅಮ್ಮ ಅಥವಾ ಸ್ನೇಹಿತರಾಗಿ ಹೇಗೆ ಈ ಸಮಾಜದಲ್ಲಿ ಬದಲಾವಣೆಯನ್ನ ತೋರಿಸಬಹುದು ಅಂತ ಹೇಳಿ. ಈಗ ಉದಾಹರಣೆಗೆ ನೀವು ಕ್ರಿಕೆಟ್ ನೋಡ್ಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ಅವರು ಇನ್ನೂ ಜಾಸ್ತಿ ಆಗ್ತದೆ ಅವರ ಇಂಟ್ರೆಸ್ಟ್. ಯಾವುದು ಮಾಡುದು ಬೇಡ ಅಂತ ಹೇಳಿದ್ರೆ ಅದು ಇನ್ನೂ ಮಾಡ್ಬೇಕು ಅಂತ ಹೇಳಿ ಮಕ್ಕಳ ಸ್ವಭಾವ. ಇನ್ನೂ ಮಾಡ್ಬೇಕು ನಾನು ಅಂತ ಹೇಳಿ, ಅಂದ್ರೆ ಗೊತ್ತಿಲ್ಲದೆ ನಮ್ಗೆ ಗೊತ್ತಿಲ್ಲದೆ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಆದ ಕಾರಣ ಕೆಲವೊಂದು ಸಲ ಸಡಿಲು ಮಾಡ್ಬೇಕಾಗ್ತದೆ. ಸಡಿಲು ಮಾಡಿ ಅದನ್ನ ಗಟ್ಟಿ ಹಿಡಿಬೇಕು. ಒಂದ್ಸಲ ಅಂದ್ರೆ ಅದು ನಿಮ್ಮ ಅವರವರ ಟೆಕ್ನಿಕ್. ಈಗ ಒಂದ್ಸಲ ತೋರಿಸಿದ್ರೆ ತೊಂದರೆ ಇಲ್ಲ. ಹಾಗೆ ಅಂತ ಹೇಳಿ ಏನೋ ಕೆಟ್ಟದ್ದು ತೋರಿಸುವ ವಿಚಾರ ಅಲ್ಲ. ಏನೋ ಕ್ರಿಕೆಟ್ ನೋಡ್ತಿದ್ದಾರೆ ಅಂತ ಹೇಳಿ ಪರವಾಗಿಲ್ಲ. ಆದ್ರೆ ಪ್ರೊಪೋರ್ಷನ್, ನನ್ನ ಸಲಹೆ, ನನ್ನ ಯೋಚನೆ ಅಂತ ಹೇಳಿದ್ರೆ ಪ್ರೊಪೋರ್ಷನ್ ಇನ್ ಎ ಡೇ, ದಿನದಲ್ಲಿ ಆ ಪ್ರೊಪೋರ್ಷನ್ ಜಾಸ್ತಿ ಕೃಷ್ಣ ಪ್ರಜ್ಞೆ ಅವರ ಕಿವಿಗೆ ಬೀಳೋ ರೀತಿಯಲ್ಲಿ ಮಾಡ್ಬೇಕು. ಅವ್ರು ನೇರ ತಗೊಳ್ತಾರ ಇಲ್ವಾ ಅದು ಸಂಬಂಧ ಇಲ್ಲ.
ಕೃಷ್ಣ ಹ್ಮ್. ಪ್ರಜ್ಞೆ ಅವರ ಹತ್ತಿರ ಜಾಸ್ತಿ ಹೋಗುವಾಗ ನಮ್ಮ ಪ್ರಯತ್ನ ಇರಬೇಕು. ಹ್ಮ್. ಅದು ಯಾವುದೇ ರೀತಿಯಲ್ಲಿ ಆಗಿರ್ಲಿ. ಪ್ರಸಾದ ಮಾಡುವಾಗ, ಅಡಿಗೆ ಮಾಡುವಾಗ ಅವರನ್ನು ಕರೆಸಿಕೊಳ್ಳುವಂಥದ್ದು, ಅದು ಸೇವೆ ಆಯ್ತು. ಆಮೇಲೆ ಹೂವಿಗೆ ನೀರು ಹಾಕುವಂಥದ್ದು ಅಥವಾ ತುಳಸಿ ಮಹಾರಾಣಿಗೆ ನೀರು ಹಾಕುವಂಥದ್ದು, ಇಂಥದ್ದನ್ನೆಲ್ಲ ಚಟುವಟಿಕೆಗಳನ್ನ ಅವರ ಹತ್ರ ಮಾಡಿಸೋದು. ನೀನು ಏನೋ ಶಾಲೆಯದ್ದು ಕಲಿತಾ ಕಲಿತಾ ಇದನ್ನೆಲ್ಲ ಮಾಡಮ್ಮ ಅಂತ ಹೇಳ್ಬೋದು. ಹೌದು, ಅದು ಒಂದು ಅವರು ಭಕ್ತಿ ಭಾವದಿಂದ ಮಾಡೋದಿದ್ರು ಪರವಾಗಿಲ್ಲ ಅಲ್ಲ ಪ್ರಭುಜಿ, ಏನ್ ಅವರಿಗೆ ಅದು ತೊಂದ್ರೆ ಇಲ್ಲ, ಏನ್ ಬೆನಿಫಿಟ್. ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಇಲ್ಲ. ಓಕೆ ಅದು ಓಕೆ ನಮ್ಮ ಪ್ರಭುಜಿ. ಫ್ಯಾಮಿಲಿಯಲ್ಲಿ ಈ ಡ್ಯೂಟಿ ಅಂತ ಹೇಳಿದ್ರೆ, ಈಗ ನಾನು ಉದಾಹರಣೆಗೆ ನಾನು ಚಿಕ್ಕದಲ್ಲಿರುವಾಗ ಏನ್ ಹೇಳ್ತಿದ್ರು ನನಗೆ ಅಪ್ಪ ಅಂತ ಹೇಳಿದ್ರೆ, ಅದಕ್ಕೆಲ್ಲ ನೀರು ಹಾಕಿ ಆಮೇಲೆ ಕಾಲೇಜಿಗೆ ಹೋಗು ಅಂತ ಹೇಳ್ತಿದ್ರು, ಅಥವಾ ಶಾಲೆಗೆ ಹ್ಮ್. ಹೋಗು ಅಂತ. ಅದೊಂದು ಡ್ಯೂಟಿ ತರ ಮಾಡ್ತಿದ್ದೇವೆ, ಇಂಟ್ರೆಸ್ಟೇ ಇರಲಿಲ್ಲ, ಕಷ್ಟ ಆಗ್ತಿತ್ತು. ಹೌದು. ಅದೇ ರೀತಿ ನಾವು ಕೃಷ್ಣ ಪ್ರಜ್ಞೆಯನ್ನ ಹೇಳ್ಬೋದು. ಇಷ್ಟ ಇರುವುದಿಲ್ಲ ಮಕ್ಕಳಿಗೆ ಖಂಡಿತವಾಗಿ, ಕೆಲವು ಮಕ್ಕಳಿಗೆ ಖಂಡಿತ ಇಷ್ಟ ಇರ್ಬೋದು, ಸರ್ವೇ ಸಾಮಾನ್ಯ ಇಷ್ಟ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಅದು ಅಷ್ಟು ನಾವೆಲ್ಲ ನಮಗೆ ಕಷ್ಟ ಆಗ್ತಾ ಇದೆ, ಇನ್ನು ಮಕ್ಕಳನ್ನ ನಾವು ಹೇಗೆ. ಆದ್ರೆ ಕೆಲವು ಮಕ್ಕಳು ತುಂಬಾ ಇಂಟ್ರೆಸ್ಟ್ ಇಂದ ಮಾಡುವವರು ಇದ್ದಾರೆ. ಆದ್ರೆ ಸರ್ವೇ ಸಾಮಾನ್ಯ ನಾವು ತುಂಬಾ ಕರ್ಮಬಂಧನಕ್ಕೆ ಹೋಗೋ ಕಾರಣ ಸಾಧ್ಯವೇ ಇಲ್ಲ, ಇದು ಕಷ್ಟ. ಹಾಗೆ ಅಂತ ಹೇಳಿ ಫೋರ್ಸ್ಫುಲ್ ಕೂಡ ಆಗಿರಬಾರ್ದು. ತುಂಬಾ ಫೋರ್ಸ್ಫುಲ್ ಆದ್ರೆ ಅವರ್ಷನ್ ಆಗಿ ಆಮೇಲೆ ಮಾಡೋದೇ ಇಲ್ಲ ಅಂತ ಹೇಳೋ ಸ್ಥಿತಿ ಬರ್ತದೆ. ನಾನು ನೋಡಿದ್ದೇನೆ ನಮ್ಮಲ್ಲಿ ಎಷ್ಟೋ ಭಕ್ತರಲ್ಲಿ ನಮ್ಮ ಮನೆಯಲ್ಲಿರುವವರು ಎಲ್ಲರೂ ಭಕ್ತರಾಗಬೇಕು ಅಂತ ಫೋರ್ಸ್, ಅದರಿಂದ ಎವರ್ಷನ್ ಜಾಸ್ತಿ ಆಗಿ ಆಮೇಲೆ ಅವರು ಭಕ್ತರೇ ಆಗುದಿಲ್ಲ ಅಂತ ಹೇಳೋ ಸ್ಥಿತಿಯಲ್ಲಿ ನಾವೇ ತಂದು ಇಡುವ ಹಾಗೆ ಆಗ್ತದೆ ಕೆಲವೊಂದ್ಸಲ. ಅದ ಕಾರಣ ನಾವೆಲ್ಲ ಹೌದು ಸ್ವಲ್ಪ ಪ್ರಭುಜಿ. ಚಿಂತನೆ ಮಾಡುವ, ಯಾವ ರೀತಿಯಲ್ಲಿ ನಮ್ಮ ಬಿಹೇವಿಯರ್ ಇಂದ ಡಿಸ್ಟರ್ಬ್ ಆಗದ ರೀತಿಯಲ್ಲಿ ಹೇಗೆ ಅವರನ್ನ ಹೆಚ್ಚು ಸತ್ವಗುಣಕ್ಕೆ ತರಬಹುದು. ಕೃಷ್ಣ ಪ್ರಜ್ಞೆ ಬಿಡುವ, ಅಟ್ಲೀಸ್ಟ್ ಸತ್ವಗುಣ ಹೇಗೆ ಬರಬಹುದು ಅಂತ ಚಿಂತನೆ ಮಾಡಬಹುದು. ಈಗ ಸತ್ವಗುಣಕ್ಕೆ ಗೋಮಾತೆ ಮುಖ್ಯ. ಗೋಮಾತೆ ತುಂಬಾ ಮುಖ್ಯ. ಗೋಮಾತೆ ಅಂತ ಹೇಳಿದ್ರೆ ಸತ್ವಗುಣದ ಬ್ರಾಹ್ಮಣ ಮತ್ತು ಗೋಮಾತೆ ಸತ್ವಗುಣ, ಅದರಲ್ಲೂ ಸ್ಪೆಸಿಫಿಕ್ ಆಗಿ ಗೋಮಾತೆಯ ಚಿಂತನೆ ಮಾಡಬಹುದು. ಉದಾಹರಣೆಗೆ ಬೆಳಿಗ್ಗೆ ಎದ್ದ ತಕ್ಷಣ ಯಾವತ್ತು ಹೇಳುವ ರೀತಿಯಲ್ಲಿ ಗೋಮೂತ್ರವನ್ನ ಸ್ಪರ್ಶ ಮಾಡುವಂಥದ್ದು, ಸೇವನೆ ಮಾಡುವಂಥದ್ದು, ಅಥವಾ ಪ್ರೋಕ್ಷಣೆ ಮಾಡುವಂಥದ್ದು ಮಾಡಬಹುದು. ಈ ರೀತಿಯಲ್ಲಿ ಗೊತ್ತಿಲ್ಲದೆ ಸತ್ವಗುಣ ಬರೋ ಹಾಗೆ ಮಾಡ್ಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಚಟುವಟಿಕೆಗಳನ್ನು ಕೂಡ ನೀವು ಹೇಳಿದ ಹಾಗೆ ನಾವು ಖಂಡಿತವಾಗಿ ಪ್ರಯತ್ನ ಪಡ್ಬೋದು. ನಾವೊಂದು ಏನ್ ಹೇಳ್ತದೆ, ಟೈಮ್ ಟೇಬಲ್, ಮಕ್ಕಳಿಗೆ ಒಂದು ಟೈಮ್ ಟೇಬಲ್ ಅಂತ ಮಾಡಬಹುದು. ಆ ಟೈಮ್ ಟೇಬಲ್ ಅಲ್ಲಿ ಹೇಗೆ ಕೃಷ್ಣ ಪ್ರಜ್ಞೆಯನ್ನ ಸೇರಿಸಬಹುದು ಅಂತ ನೋಡಬಹುದು. ಈ ರೀತಿಯಲ್ಲಿ ಅವರ ಟೈಮ್ ಟೇಬಲ್ ಅನ್ನು ನಾವು ಚೆಕ್ ಮಾಡಿ ಎಲ್ಲೆಲ್ಲಿ ನಾವು ಆಡ್ ಮಾಡ್ಲಿಕ್ಕೆ ಸಾಧ್ಯ, ಸ್ವಲ್ಪ ಟೈಮ್ ತಗೊಂಡು. ತುಂಬಾ ಇಂಪಾರ್ಟೆಂಟ್. ಒಬ್ಬರನ್ನು ಭಕ್ತರು ಮಾಡ್ಲಿಕ್ಕೆ ಶಿಲ ಪ್ರಭುಪಾದರು ಏನ್ ಹೇಳ್ತಾರೆ, ಯಾರನ್ನಾದ್ರೂ ಡಿವೋಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಆ ಪ್ರಯತ್ನಕ್ಕೆ ಎಷ್ಟು ಕಷ್ಟ ಇದೆ ಅಂತ ಶಿಲ ಪ್ರಭುಪಾದರು ಹೇಳ್ತಾರೆ. ಏನ್ ಹೇಳ್ತಾರೆ? 800 ಲೀಟರ್ಸ್ 8000 ಲೀಟರ್ ಗ್ಯಾಲನ್, ಬ್ಲಡ್. ಎಷ್ಟೋ ಲೀಟರ್ ರಕ್ತ ಕೊಡ್ಬೇಕಾಗ್ತದೆ. ರಕ್ತ ಕೊಡುದಂದ್ರೆ ಏನು, ಅಷ್ಟು ಕಷ್ಟ ಪಡಬೇಕಾಗ್ತದೆ, ನಾವು ಶ್ರಮ ಪಡಬೇಕು. ಅದ ಕಾರಣ ನಮ್ಮಲ್ಲೇ ಜೊತೆಯಲ್ಲೇ 24 ಗಂಟೆ ಇರುವಂತಹ ವ್ಯಕ್ತಿಗಳಿಗೆ ನಾವು ಇನ್ನೂ ಜಾಸ್ತಿ ಪ್ರಯತ್ನ ಪಡಬೇಕಾಗ್ತದೆ. ಯಾಕಂದ್ರೆ ನಮ್ದು ಒಳ್ಳೆತನ ಆಮೇಲೆ ನಮ್ಮ ಕೆಟ್ಟತನ ಎರಡೂ ಗೊತ್ತಿದ್ದವರು. ನಾವು ಪರ್ಫೆಕ್ಟೆಡ್ ಅಲ್ಲ. ಈಗ ನಮ್ಮ ಮನೆಯಲ್ಲಿರುವವರಿಗೆ ನಮ್ಮ ವೀಕ್ನೆಸ್ ಸ್ಟ್ರೆಂತ್ ಎಲ್ಲ ಗೊತ್ತಿರ್ತದೆ. ಹೌದು, ನಾವು ಎಷ್ಟು ಮೊಬೈಲ್ ನೋಡ್ತೇವೆ, ಅವರು ವೀಕ್ ಆಗಿ ತಗೊಳ್ತಾರೆ. ಹೌದು, ನಮ್ದೆಲ್ಲ ಮೈನಸ್ ಪಾಯಿಂಟ್ಸ್ ಅವ್ರು ಇಟ್ಕೊಳ್ತಾರೆ ಪ್ರಭುಜಿ. ಹೌದು, ನಾವು ಪಾಸಿಟಿವ್ ಹೇಳಿದ್ರೆ ಅದರಲ್ಲಿ ಮೈನಸ್ ಕಾಣ್ಲಿಕ್ಕೆ ಶುರು ಮಾಡ್ತಾರೆ. ಅದ ಕಾರಣ ನಾವು ಯಾವ ರೀತಿಯಲ್ಲಿ ಅಂತ ಹೇಳಿ ಚಿಂತನೆ ಮಾಡೋಣ. ಅದು ಪ್ರತಿಯೊಬ್ಬರ ಲೈಫ್ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿ ಉಂಟು. ಥ್ಯಾಂಕ್ ಯು ಮಾತಾಜಿ. ಉತ್ತರ ಕೊಟ್ಟಿಲ್ಲ, ಆದ್ರೂ ಕೂಡ ಒಂದು ಚರ್ಚೆ ಆಯ್ತು ಅಷ್ಟೇ. ರವಿಕಲಾ ಮಾತಾಜಿ, ಎಸ್ ಮತ್ತೆ ರವಿಕಲಾ ಮಾತಾಜಿ ಕೇಳಿ, ಲಾಸ್ಟ್ ಆಮೇಲೆ ನಿಲ್ಸೋಣ. ರವಿಕಲಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಪ್ರಭು. ಗೊತ್ತಿಲ್ಲ ಈಗ ಹೇಳುದು. ಈಗ ನಮ್ಮ ಮಕ್ಕಳದೆಲ್ಲ ಆಯ್ತು. ಈಗ ನಮ್ಮ ಮರಿ ಮಕ್ಕಳು ಪುಳ್ಳಿ ಇರ್ತಾರಲ್ಲ, ಸಣ್ಣವರು ಇರ್ತಾರೆ, ನಾವು ಭಜನೆ ಮಾಡ್ತಾ ಮೊಬೈಲ್ ಇರ್ತೇವೆ. ಕಿಸೆಯಲ್ಲಿ ಯಾವತ್ತು ಕೊಟ್ಟಿದ್ದು, ಗರ್ಭದಲ್ಲಿರುವಾಗ್ಲೇ ಸಿಕ್ಕಿದೆ. ಮೃದಂಗ ಭಜನೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಓಡಿ ಹೋಗಿ ಮೃದಂಗ ತರ್ತಾರೆ ಅವ್ರ ಮಕ್ಕಳು. ಅದ್ರಲ್ಲಿ ಒಂದು ಅರ್ಧ ಗಂಟೆ ಅಷ್ಟೇ. ನಂಗೆ ರಾತ್ರಿ ಬೋರ್ ಆಗ್ತದೆ, ಟಿವಿ ಸ್ವಲ್ಪ ನೋಡಿ. ಆಗ ನಮ್ಗೆ ಈ ನರಸಿಂಹಂದು ಹಿರಣ್ಯಕಶಿಪುದ ಕತೆ, ಕೃಷ್ಣ ಬಲರಾಮದ ಕತೆ, ಅದೆಲ್ಲ ಸ್ವಲ್ಪ ಟೈಮ್ ಸ್ವಲ್ಪ ಓದ ಆದಷ್ಟು ಸ್ವಲ್ಪ ದೊಡ್ಡವರ ಆ ನಂತರ ಅವರ ಅರ್ಥದಲ್ಲಿ ಬಂದ್ರೆ ಅವರು ಚೇಂಜ್ ಆಗುದಿಲ್ಲ. ಕರೆಕ್ಟ್. ಬಟ್ ಕೆಲವರು ಡಿಪೆಂಡ್ಸ್ ಮಾತಾಜಿ, ಟೈಮ್ ಟು ಟೈಮ್ ಇಟ್ ಡಿಪೆಂಡ್ಸ್. ಕೆಲವರಿಗೆ ಚಿಕ್ಕ ಮಕ್ಕಳಲ್ಲಿ ಕೊಟ್ಟಿರ್ತಾರೆ, ಆಮೇಲೆ ದೊಡ್ಡವರಾಗಿ ಯಾವ ಸಂಘ ಸಿಕ್ಕಿದೆ ಅಂತ ಗೊತ್ತಿಲ್ಲ, ಆಮೇಲೆ ಅವ್ರು ಬದಲಾವಣೆ ಆಗೋರು ಇದ್ದಾರೆ. ಅದ ಕಡೆ ಇದು ತುಂಬಾ ಪರ್ಸನಲ್, ಇಂಡಿವಿಜುವಲ್. ಬಟ್ ನೀವು ಹೇಳಿದ್ದು ಖಂಡಿತವಾಗಿ ಕರೆಕ್ಟ್. ಚಿಕ್ಕದಿರುವಾಗ ನಾವು ಆದಷ್ಟು ಈ ರೀತಿಯ ಚಟುವಟಿಕೆ ಮಾಡಿಸ್ಬೇಕು. ಮೃದಂಗ ಕೊಡುವಂಥದ್ದು, ಕರತಾಲ ಕೊಡುವಂಥದ್ದು, ನರಸಿಂಹ ಕೀರ್ತನೆ ಮಾಡುವಂಥದ್ದು, ಆಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುದು, ಪ್ರಸಾದ ಕೊಡುವಂಥದ್ದು, ಈ ರೀತಿಯದೆಲ್ಲ ಖಂಡಿತವಾಗಿ ಚಿಕ್ಕ ಮಕ್ಕಳದಲ್ಲಿ ಇದ್ರೆ ತುಂಬಾ ಒಳ್ಳೇದು.
ಗಿಡವಾಗಿ ಸ್ವಲ್ಪ ಆದ್ರೂ ಬರ್ತದೆ. ಅವರಿಗೆ ಸ್ವಲ್ಪ ಆದ್ರೂ ಭಯ ಇರ್ತದಲ್ಲ ದೇವರು ಎಂಬುದನ್ನ ನೋಡ್ತಾನೆ ಹಾಗೆ ಮತ್ತೆ ಸ್ವಲ್ಪ ಹಾ, ಸ್ವಲ್ಪ ಸಣ್ಣ ಸಣ್ಣ ಪೇರೆಂಟ್ಸ್ ಸ್ಟೋರಿ ಭಯ ಇರ್ತದೆ, ಎಲ್ಲರದ್ದು ಭಯ ಇರ್ತದೆ. ಕರೆಕ್ಟ್. ನಾವು ಕ್ರಿಯೇಟ್ ಮಾಡಿ ನಾವೇ ಸ್ವಂತ ಒಂದು ಅದರ ಕೃಷ್ಣಂದೊಂದು ಮಾಡಿ ಹೇಳುದು ಆಗ ಅವರಿಗೆ ಇಂಟ್ರೆಸ್ಟ್ ಸ್ವಲ್ಪ ಹಾಗೆ ಅಂತ ನಾವು ಹಾಗೆ ಮಾಡುದು ಮತ್ತು ಎಲ್ಲ ಅವರ ಪರಮಾತ್ಮನ ಕೈಯಲ್ಲಿರೋದು. ಹರೇ ಕೃಷ್ಣ ಹರಿ ಬೋಲ್ ಪ್ರಭು. ಹೌದು ಮಾತಾಜಿ, ಖಂಡಿತ. ತುಂಬಾ ಒಳ್ಳೆ ವಿಚಾರ ಹೇಳಿದ್ರಿ ನೀವು. ಥ್ಯಾಂಕ್ ಯು ಮಾತಾಜಿ. ಏನು ಪ್ರಶ್ನೆ ಇಲ್ಲ ಅಂದ್ರೆ ನಿಲ್ಸೋಣ. ಧನ್ಯವಾದಗಳು. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀಲ ಹರಿದಾಸ್ ಠಾಕೂರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ, ಪ್ರಭು ದಂಡೋತ್ ಧನ್ಯವಾದಗಳು, ಪ್ರಣಾಮ. ಧನ್ಯವಾದ ಪ್ರಣಾಮಗಳು ಪ್ರಭು. ಹರೇ ಕೃಷ್ಣ. ಎಂಡ್ ಮಾಡ್ತಿದ್ದೀನಿ. ಹರೇ ಕೃಷ್ಣ.